ಗಾಯ್ಸ್, ಹೇಗಿದ್ದೀರಾ ಎಲ್ಲ? ನನ್ಗೊತ್ತು ನನ್ನ ವ್ಯೂವರ್ಸ್ ಯಾವಾಗಲೂ ಖುಷಿಯಾಗೇ ಇರ್ತೀರಾ ಅಂತ ಖುಷಿಯಾಗೇ ಇರಬೇಕು. ಓಕೆನಾ? ಥ್ಯಾಂಕ್ ಯು ಸೋ ಮಚ್ ಗೈಸ್. ನಿಮ್ಮ ಲೈಕ್ಸ್, ನಿಮ್ಮ ಕಾಮೆಂಟ್ಸ್, ನಿಮ್ಮ ಶೇರ್ಸ್, ನಿಮ್ಮ ಸಬ್ಸ್ಕ್ರಿಪ್ಷನ್ಸ್ಗೆ ಥ್ಯಾಂಕ್ ಯು ಸೋ ಮಚ್ ಗೈಸ್. ಇಟ್ ಮೀನ್ಸ್ ಎ ಲಾಟ್ ಫಾರ್ ಮೀ. ಇನ್ನೂ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ, ಪ್ಲೀಸ್ ಡೂ ಸಬ್ಸ್ಕ್ರೈಬ್ ಗೈಸ್. ಯಾಕಂದ್ರೆ ಸಬ್ಸ್ಕ್ರಿಪ್ಷನ್ ಬಟನ್ ಕಂಪ್ಲೀಟ್ ಆಗಿ ಫ್ರೀ ಇರುತ್ತೆ, ಮತ್ತೆ ಅದು ಒತ್ತಕ್ಕೊಂದು ಕ್ಷಣ ಸಾಕಲ್ವಾ. ಹೊಸದಾಗಿ ಯಾರು ಸಬ್ಸ್ಕ್ರೈಬ್ ಆಗಿದ್ದೀರಾ, ವೆಲ್ಕಮ್ ಟು ಮೈ ನ್ಯೂ ಸಬ್ಸ್ಕ್ರೈಬರ್ಸ್. ಥ್ಯಾಂಕ್ ಯು ಫಾರ್ ಸಬ್ಸ್ಕ್ರೈಬಿಂಗ್ ಗೈಸ್. ಇದು ಎನರ್ಜೀಸ್ ಅಷ್ಟೇ, ಮೇಲ್ಗೆ ಫಿಮೇಲ್ಗೆ ಮೇಲ್. ಸೊ ನಿಮ್ಗೆ ಕನ್ಫ್ಯೂಷನ್ ಬೇಡ. ಟೈಮ್ಲೆಸ್ ರೀಡಿಂಗ್ ಆಗಿರುತ್ತೆ ನಂದು. ನಿಮ್ಗೆ ನನ್ನ ರೀಡಿಂಗ್ ಯಾವತ್ತು ಸಿಗುತ್ತೋ ಅವತ್ತು ರೆಸೊನೇಟ್ ಆಗುತ್ತೆ. ಅಂಡ್ ಜನರಲ್ ರೀಡಿಂಗ್ ಆಗಿರೋದ್ರಿಂದ ನಿಮ್ಮ ಲೈಫ್ಗೆ ಎಷ್ಟು ಅನ್ವಯ ಆಗುತ್ತೋ ಅಷ್ಟನ್ನು ತಗೊಳ್ಳಿ ಗೈಸ್. ಇದು ಎನರ್ಜೀಸ್ ಅಷ್ಟೇ, ಸೊ ಕನ್ಫ್ಯೂಷನ್ ಇಲ್ಲ ಅನ್ಕೋತೀನಿ. ಇವತ್ತಿನ ಟಾಪಿಕ್ ಗೈಸ್, ನೀವ್ ಯಾವ ವ್ಯಕ್ತಿ ಬಗ್ಗೆ ಇಷ್ಟೊಂದು ಯೋಚನೆ ಮಾಡ್ಕೊಂಡು ಹಗಲು ರಾತ್ರಿ ಯೋಚನೆ ಮಾಡ್ಕೊಂಡು ನನ್ನ ವಿಡಿಯೋವರೆಗೂ ಬಂದಿದ್ದೀರೋ ಆ ವ್ಯಕ್ತಿ ನಿಮ್ ಬಗ್ಗೆ ಈ ಸಮಯದಲ್ಲಿ ಏನ್ ಯೋಚನೆ ಮಾಡ್ತಿದ್ದಾರೆ, ಅವ್ರ ತಲೆಯಲ್ಲಿ ಏನ್ ನಡೀತಾ ಇದೆ, ಅವ್ರ ಹಾರ್ಟ್ ಅಲ್ಲಿ ಏನ್ ನಡೀತಿದೆ ನೋಡೋಣ. ಅದಕ್ಕಿಂತ ಮುಂಚೆ ಗೈಸ್, ಪೈಲ್ 1 ಮತ್ತೆ ಪೈಲ್ 2 ಬರುತ್ತೆ ಆಸ್ ಯೂಶುವಲ್. ಹೊಸಬ್ರಿಗೆ ಹೇಳ್ತಾ ಇದ್ದೀನಿ, ಪೈಲ್ 1 ನಿಮ್ಗೆ ರೆಸೊನೇಟ್ ಆದ್ರೆ ಪೈಲ್ 1 ನೋಡಿ, ಪೈಲ್ 2 ರೆಸೊನೇಟ್ ಆದ್ರೆ ಪೈಲ್ 2 ನೋಡಿ. ಎರಡೂ ರೆಸೊನೇಟ್ ಆಯ್ತು, ಎರಡನ್ನೂ ನೋಡ್ಬೇಕು ಅನ್ಸಿದ್ರೆ ಎರಡನ್ನೂ ನೋಡಿ. ಬಟ್ ನೀವು ಯಾವ್ದನ್ನ ಸೆಲೆಕ್ಟ್ ಮಾಡ್ಕೊಂಡಿರ್ತೀರಾ ದಯವಿಟ್ಟು ಅದನ್ನ ಕಂಪ್ಲೀಟ್ ಆಗಿ ನೋಡಿ, ಕನ್ಫ್ಯೂಷನ್ಸ್ ಬೇಡ. ಓಕೆನಾ? ಎನರ್ಜಿ ಎಕ್ಸ್ಚೇಂಜ್ಗೋಸ್ಕರ ಲೈಕ್, ಕಾಮೆಂಟ್, ಶೇರ್, ಸಬ್ಸ್ಕ್ರೈಬ್ ಗೈಸ್. ಓಕೆನಾ? ಮತ್ತೆ ನಾನು ಪರ್ಸನಲ್ ರೀಡಿಂಗ್ ಸ್ಟಾರ್ಟ್ ಮಾಡಿದ್ದೀನಿ. ಯಾರ್ಯಾರಿಗೆ ಪರ್ಸನಲ್ ರೀಡಿಂಗ್ ತಗೋಬೇಕು, ವಾಟ್ಸಪ್. ಓಕೆ, ನನ್ನ ನಂಬರ್ನ ಡಿಸ್ಕ್ರಿಪ್ಷನ್ ಅಲ್ಲೂ ಹಾಕಿದ್ದೀನಿ, ವಿಡಿಯೋದಲ್ಲೂ ಡಿಸ್ಪ್ಲೇ ಮಾಡ್ತೀನಿ. ಓಕೆ ಗೈಸ್, ಫೈಲ್ಸ್ ಬರುತ್ತೆ ಸ್ಕ್ರೀನ್ ಮೇಲೆ ನೋಡಿ. ಓಕೆ ಗೈಸ್, ಯಾರ್ಯಾರು ಪೈಲ್ 1 ಸೆಲೆಕ್ಟ್ ಮಾಡ್ಕೊಂಡಿದ್ದೀರಾ, ವೆಲ್ಕಮ್ ಪೈಲ್ 1. ಗೈಸ್, ಯಾರ್ಯಾರು ಪೈಲ್ 1 ಸೆಲೆಕ್ಟ್ ಮಾಡ್ಕೊಂಡಿದ್ದೀರಾ, ವೆಲ್ಕಮ್ ಪೈಲ್ 1. ನೀವ್ ಯಾವ ವ್ಯಕ್ತಿ ಬಗ್ಗೆ ಯೋಚನೆ ಮಾಡ್ತಿದ್ದೀರೋ ತುಂಬಾ, ಆ ವ್ಯಕ್ತಿನ ನೆನ್ಸ್ಕೊಳ್ಳಿ. ಅವ್ರ ಜೊತೆ ಕಳ್ದಿರೋಂತ ಒಳ್ಳೆ ಕ್ಷಣಗಳನ್ನ ನೆನ್ಸ್ಕೊಳ್ಳಿ. ಅವ್ರ ಫೋಟೋ ಇದ್ರೆ ಫೋಟೋ ನೋಡಿ. ಅಂಡ್ ಕಣ್ಮುಚ್ಚಿದ್ರೆ ಅವ್ರ ಮುಖ ಬರ್ಬೇಕು, ಆ ತರ ನೆನ್ಸ್ಕೊಳ್ಳಿ. ಯೂನಿವರ್ಸ್ ಅಂಡ್ ಏಂಜಲ್ಸ್ ಪ್ಲೀಸ್ ಗೈಡ್ ಮೀ. ಪೈಲ್ 1 ವ್ಯಕ್ತಿ ನನ್ನ ವಿವರ್ಸ್ ಬಗ್ಗೆ ಈ ಸಮಯದಲ್ಲಿ ಏನ್ ಯೋಚನೆ ಮಾಡ್ತಿದ್ದಾರೆ. ಯೂನಿವರ್ಸ್ ಅಂಡ್ ಏಂಜಲ್ಸ್ ಪ್ಲೀಸ್ ಗೈಡ್ ಮೀ. ಪೈಲ್ 1 ವ್ಯಕ್ತಿ ನನ್ನ ವಿವರ್ಸ್ ಬಗ್ಗೆ, ಪೈಲ್ 1 ವಿವರ್ಸ್ ಬಗ್ಗೆ ಏನ್ ಯೋಚನೆ ಮಾಡ್ತಿದ್ದಾರೆ. ಯೂನಿವರ್ಸ್ ಅಂಡ್ ಏಂಜಲ್ಸ್ ಪ್ಲೀಸ್ ಗೈಡ್ ಮೀ ಪ್ಲೀಸ್. ನೈಟ್ ಆಫ್ ಕಪ್ಸ್. ಓಕೆ, ಕ್ವೀನ್ ಆಫ್ ಕಪ್ಸ್. ಕಪ್ಸ್ ಜಾಸ್ತಿ ಇದೆ ಗೈಸ್. ಓಕೆ, ಪೆಂಟಕಲ್ಸ್, 9 ಆಫ್ ಪೆಂಟಕಲ್ಸ್, 3 ಆಫ್ ಕಪ್ಸ್, 6 ಆಫ್ ಕಪ್ಸ್. ವಾವ್, ತುಂಬಾ ಕಪ್ ಎನರ್ಜಿ ಬಂದಿದೆ ಗೈಸ್. ವೆರಿ ಪಾಸಿಟಿವ್ ಎನರ್ಜಿ ಇದೆ ಅವ್ರ ಕಡೆಯಿಂದ. ಕಪ್ಸ್ ಅಂದ್ರೆ ನಾವು ಯೂಶಲಿ ಲವ್ ಎನರ್ಜಿ ಜಾಸ್ತಿ ಅಂತ ಕನ್ಸಿಡರ್ ಮಾಡ್ತೀವಿ. ಸೊ 4 ಕಪ್ಸ್ ಅಂದ್ರೆ 4 ಕಾರ್ಡನ್ನು ಕಪ್ಸೇ ಬಂದಿದೆ. ವೆರಿ ನೈಸ್ ಎನರ್ಜಿ. ನಿಮ್ ಯಾರ್ಯಾರು ಪೈಲ್ 1 ಸೆಲೆಕ್ಟ್ ಮಾಡ್ಕೊಂಡಿದ್ದೀರಾ, ನಿಮ್ ಪರ್ಸನ್ದು ಈ ಸಮಯದಲ್ಲಿ ತುಂಬಾ ರೊಮ್ಯಾಂಟಿಕ್ ಫೀಲಿಂಗ್ಸ್ ಇದೆ ಅವ್ರಿಗೆ. ಓಕೆನಾ? ನಿಮ್ನ ತುಂಬಾ ರೆಸ್ಪೆಕ್ಟ್ ಮಾಡ್ತಾರೆ, ತುಂಬಾ ಪ್ರೀತಿ ಮಾಡ್ತಾರೆ. ನಿಮ್ ಜೊತೆ ಎಲ್ಲಾದ್ರೂ ರೊಮ್ಯಾಂಟಿಕ್ ಡೇಟ್ ಹೋಗ್ಬೇಕು ಅನ್ಕೊಂಡಿದ್ದಾರೆ. ತುಂಬಾ ಅಟ್ರಾಕ್ಟೆಡ್ ಆಗಿದ್ದಾರೆ ನಿಮ್ ಕಡೆ, ತುಂಬಾ ಅಟ್ರಾಕ್ಟೆಡ್ ಆಗಿದ್ದಾರೆ. ಅವ್ರಿಗೆ ಒಳ್ಳೆ ಮನಿ ಫ್ಲೋ ಆಗ್ತಿದೆ ಕರೆಂಟ್ಲಿ. ತುಂಬಾ ಗುಡ್ ಸೋರ್ಸ್ ಆಫ್ ಇನ್ಕಮ್ ಬರ್ತಾ ಇದೆ. ಕೆರಿಯರ್ ಅಲ್ಲೂ ಓಕೆ, ದೇ ಆರ್ ಡೂಯಿಂಗ್ ಗುಡ್. ಓಕೆನಾ? ತುಂಬಾ ಪಾಸಿಟಿವ್ ಎನರ್ಜಿಲಿ ಇದ್ದಾರೆ. ನಿಮಗೆ ಅವರ ಪ್ರೀತಿಯ ಕಪ್ ಕೊಡ್ಬೇಕು ಅಂತ ತುಂಬಾ ಅನ್ಕೋತಾ ಇದ್ದಾರೆ.
ಅವ್ರ ಫೀಲಿಂಗ್ಸ್ ನ ಎಕ್ಸ್ಪ್ರೆಸ್ ಮಾಡ್ಬೇಕು ಅಂತ ಅನ್ಕೋತಾ ಇದಾರೆ, ಅವ್ರ ಎಮೋಷನ್ಸ್ ನ ಎಕ್ಸ್ಪ್ರೆಸ್ ಮಾಡ್ಬೇಕು ಅಂತ ಅನ್ಕೋತಿದ್ದಾರೆ. ಓಕೆ, ಅವ್ರ ಮುಂಚೆ ನಿಮ್ ಕಡೆಯಿಂದ ತುಂಬಾ ಓವರ್ ಎಕ್ಸ್ಪೆಕ್ಟೇಷನ್ ಮಾಡ್ತಿದ್ರು ಅನ್ಸುತ್ತೆ. ಈಗ ಬೇಡ, ನಾನೇ ಎಕ್ಸ್ಪ್ರೆಸ್ ಮಾಡೋಣ, ಎಲ್ಲ ಅವ್ರ ಕಡೆಯಿಂದ ನಾನು ಎಕ್ಸ್ಪೆಕ್ಟ್ ಮಾಡಬಾರ್ದು ಅಂತ ಅವ್ರಿಗೆ ಅನ್ಸಕ್ ಶುರುವಾಗಿದೆ. ಸೊ ಅವರ ಪ್ರೀತಿಯ ಕಪ್ನ ನಿಮಗ್ ಬರ್ಬೇಕು ಅಂತ ತುಂಬಾ ಅನ್ಕೋತಿದ್ದಾರೆ. ಕರೆಂಟ್ಲಿ ತುಂಬಾ ಎಮೋಷನಲ್ ಫೀಲಿಂಗ್ಸ್ ಇದೆ. 4 ಕಾರ್ಡ್ ಅಲ್ಲಿ ವಾಟರ್ ಎಲಿಮೆಂಟ್ ಬಂದಿದೆ. ಸೊ ತುಂಬಾ ಎಮೋಷನಲ್ ಆಗಿ ಫೀಲ್ ಮಾಡ್ತಿದ್ದಾರೆ ನಿಮ್ ಕಡೆ ಗೈಸ್. ವೆರಿ 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 ಎಮೋಷನಲ್ ಎನರ್ಜಿ. ಓಕೆ, ಆಕ್ಷನ್ ತಗೊಳಲ್ಲ, ಯಾಕಂದ್ರೆ ನೈಟ್ ಆಫ್ ಕಪ್ಸ್ ಬಂದಿದೆ, ನೈಟ್ ಎನರ್ಜೀಸ್ ಇದೆ. ಸದ್ಯಕ್ಕೆ ಆಕ್ಷನ್ ತಗೊಳಲ್ಲ, ಬಟ್ ಫೀಲಿಂಗ್ಸ್ ಅಂತೂ ವಾವ್, ವೆರಿ ನೈಸ್ ಎನರ್ಜಿ. ರೆಸ್ಪೆಕ್ಟ್ ಇರ್ಬೋದು, ಪ್ರೀತಿ ಇರ್ಬೋದು, ಯೋಚನೆ ಮಾಡ್ತಿದ್ದಾರೆ. ಆದಷ್ಟು ಬೇಗ ಖಂಡಿತ ಆಕ್ಷನ್ ತಗೊಳ್ಳೋ ತರ ಯೋಚನೆ ಮಾಡ್ತಿದ್ದಾರೆ. ತುಂಬಾ ಮೆಚೂರ್ ಆಗಿ ಯೋಚನೆ ಮಾಡ್ತಿದ್ದಾರೆ, ತುಂಬಾ ಸೆನ್ಸಿಟಿವ್ ಆಗಿ ಯೋಚನೆ ಮಾಡ್ತಿದ್ದಾರೆ, ತುಂಬಾ ಕೇರಿಂಗ್ ಆಗಿ ಯೋಚನೆ ಮಾಡ್ತಿದ್ದಾರೆ, ಕೈಂಡ್ ಆಗಿ ಯೋಚನೆ ಮಾಡ್ತಿದ್ದಾರೆ. ಅವ್ರ ಫೀಲಿಂಗ್ಸ್ ನ ತುಂಬಾ ಹೈಡ್ ಮಾಡ್ತಿದ್ದಾರೆ. ಓಕೆನಾ, ನಿಮ್ನ ತುಂಬಾ ಕೇರ್ ಮಾಡ್ಬೇಕು, ಡೀಪ್ ಆಗಿ ಕೇರ್ ಮಾಡ್ಬೇಕು. ಆದ್ರೆ ಅವ್ರಿಗೆ ಅದನ್ನ ಎಕ್ಸ್ಪ್ರೆಸ್ ಮಾಡ್ಕೊಳಕ್ ಆಗ್ತಿಲ್ಲ. ಅವ್ರ ಕೈಲಿ ಒಳ್ಳೆ ಅಮೌಂಟ್ ಇದೆ, ಮತ್ತೆ ಫೈನಾನ್ಷಿಯಲಿ ವೆರಿ ಗುಡ್ ಕಂಡೀಷನ್ ಇದೆ, ಸ್ಟೇಬಲ್ ಅನ್ನಿಸ್ತಿದೆ ಅವ್ರಿಗೆ. ಕೆರಿಯರ್ ಇರ್ಬೋದು, ಜಾಬ್ ಇರ್ಬೋದು. ತುಂಬಾ ಒಬ್ಸೆಸಿವ್ ಆಗಿ ನಿಮ್ ಮೇಲೆ ಪ್ರೀತಿ ಕಾಣಿಸ್ತಿದೆ. ತುಂಬಾ ನಿಮ್ ಬಗ್ಗೆನೇ ಯೋಚನೆ ಮಾಡ್ತಿದ್ದಾರೆ 24/7. ಓಕೆನಾ, ತುಂಬಾ ನಿಮ್ನ ಟೇಕ್ ಕೇರ್ ಮಾಡ್ಬೇಕು ಅನ್ನೋದು ಜಾಸ್ತಿ ಬರ್ತಿದೆ. ಮತ್ತೆ ನಿಮ್ ಸುತ್ತ ಎನ್ವಿರಾನ್ಮೆಂಟ್ ನಿಮ್ನ ಪ್ರೋತ್ಸಾಹಿಸುವಂತ ಎನ್ವಿರಾನ್ಮೆಂಟ್ ನ ಬಿಲ್ಡ್ ಮಾಡ್ಬೇಕು, ಅಥವಾ ನೀವು ಖುಷಿಯಾಗಿರೋ ತರ ಎನ್ವಿರಾನ್ಮೆಂಟ್ ಕೊಡ್ಬೇಕು ಅನ್ನೋ ತರ ಫೀಲ್ ಮಾಡ್ತಿದ್ದಾರೆ. ತುಂಬಾ ಕೇರಿಂಗ್ ಎಮೋಷನಲ್ ಕೇರಿಂಗ್ ಅನ್ನೋ ವರ್ಡ್ ತುಂಬಾ ಬರ್ತಿದೆ. ತುಂಬಾ ಕೇರ್ ಮಾಡ್ಬೇಕು ನಿಮ್ನ ಅಂತ ಅನ್ಕೋತಿದ್ದಾರೆ. ಬೇರೆ ಕಡೆಯಿಂದ ಯಾವ ಕಡೆಯಿಂದನೂ ನಿಮ್ಗೆ ತೊಂದ್ರೆ ಆಗ್ಬಾರ್ದು, ಆ ತರ ನೋಡ್ಕೋಬೇಕು ಅಂತ ಅನ್ಕೊಂಡಿದ್ದಾರೆ. ಸೊ ಅವರು ಮತ್ತೆ ಅವ್ರ ಫೀಲಿಂಗ್ಸ್ ನ ಎಕ್ಸ್ಪ್ರೆಸ್ ಮಾಡಕ್ ಅವ್ರ ಕೈಲಿ ಆಗ್ತಾ ಇಲ್ಲ. ಇಷ್ಟೆಲ್ಲ ಪಾಸಿಟಿವ್ ಥಿಂಕಿಂಗ್ ಇದೆ, ಬಟ್ ಅವರು ಮತ್ತೆ ನಿಮ್ನ ದೂರದಿಂದ ಅಬ್ಸರ್ವ್ ಮಾಡ್ತಾ ಇದ್ದಾರೆ. ನೀವ್ ಏನ್ ಮಾಡ್ತಿದ್ರ, ನಿಮ್ ಡೈಲಿ ರುಟೀನ್ ಏನು, ಅಂಡ್ ನಿಮ್ಗೆ ಏನ್ ಇಷ್ಟ ಇಲ್ಲ, ನಿಮ್ ಎನ್ವಿರಾನ್ಮೆಂಟ್ ಹೇಗಿದೆ, ಪ್ರತಿಯೊಂದನ್ನು ಅಬ್ಸರ್ವ್ ಮಾಡ್ತಿದ್ದಾರೆ ಗೈಸ್ ಅವರು. ವೆರಿ ಎಮೋಷನಲ್ ಎನರ್ಜಿ. ಅವ್ರ ಫೀಲಿಂಗ್ಸ್ ನ ಹೈಡ್ ಮಾಡಿದ್ದಾರೆ, ನಿಮ್ಗೇನು ಹೇಳ್ಕೊಂಡಿಲ್ಲ. ಹೇಳ್ಕೋಬೇಕು ಅಂತ ಅನ್ಕೋತಾ ಇದ್ದಾರೆ, ಹೇಳ್ಕೊಂಡಿಲ್ಲ, ಇನ್ನ ಆಕ್ಷನ್ ತಗೊಂಡಿಲ್ಲ. ಅವ್ರ ಮನ್ಸಲ್ಲಿ ಇಷ್ಟೆಲ್ಲ ನಡೀತಾ ಇದೆ. ಅವರು ತುಂಬಾ ಬೇರೆಯವ್ರ ಮೇಲೆ ಡಿಪೆಂಡ್ ಆಗ್ತಿದ್ರು ಮುಂಚೆ ಅನ್ಸುತ್ತೆ. ಮತ್ತೆ ಅವ್ರು ತುಂಬಾ ಲೋ ಫೀಲ್ ಮಾಡ್ಕೊತಿದ್ದಾರೆ ಈಗ್ಲೂನು. ಓಕೆನಾ, ನಿಮಗಿಂತ ಅವರು ಬೇರೆಯವ್ರ ಮೇಲೆ ಡಿಪೆಂಡ್ ಆಗ್ತಾರೆ, ಆದ್ರೆ ನೀವು ತುಂಬಾ ಇಂಡಿಪೆಂಡೆಂಟ್ ಅಂತ ಅವ್ರು ಫೀಲ್ ಮಾಡ್ತಾರೆ. ಅವ್ರು ನಿಮ್ಗಿಂತ ಲೋ ಎಸ್ಟೀಮ್ ಅಂತ ಫೀಲ್ ಮಾಡ್ತಾರೆ. ಮತ್ತೆ ನೀವು ಕಷ್ಟಪಟ್ಟು ದುಡ್ದು ನಿಮ್ಮ ಸಕ್ಸಸ್ ನ ರೀಚ್ ಆಗಿದ್ದೀರಾ ಅಂತ ಅವ್ರಿಗೆ ಅನ್ಸ್ತಿದೆ. ಮತ್ತೆ ಆ ಸಕ್ಸಸ್ ನ ಎಂಜಾಯ್ ಮಾಡ್ತಿದ್ದೀರಾ ಅಂತಾನು ಅನ್ಸ್ತಿದೆ. ನೀವು ಅವ್ರಿಗಿಂತ ರಿಚ್, ಅವ್ರಿಗಿಂತ ಹೈ ಪ್ರೊಫೈಲ್ ಅಂತ ಅನ್ನಿಸ್ತಿದೆ. ತುಂಬಾ ಎನರ್ಜೆಟಿಕ್, ನೀವು ತುಂಬಾ ಇಂಡಿಪೆಂಡೆಂಟ್, ಬಟ್ ಅವ್ರು ಸ್ವಲ್ಪ ಡಿಪೆಂಡೆಂಟ್. ನೀವು ಸ್ವಲ್ಪ ಪ್ರಾಕ್ಟಿಕಲ್ ಇರ್ಬೋದು ಅವ್ರಿಗೆ ಕಂಪೇರ್ ಮಾಡಿದ್ರೆ. ನೀವು ಅವ್ರು ಹೇಗಿದ್ರೋ ಮುಂಚೆ ಗೊತ್ತಿಲ್ಲ, ಕರೆಂಟ್ ಸಿಚುವೇಶನ್ ಅಲ್ಲಂತೂ ಅವ್ರು ತುಂಬಾ ಎಮೋಷನಲ್ ಆಗಿದ್ದಾರೆ. ನೀವ್ ಎಮೋಷನಲ್ ವ್ಯಕ್ತಿ ಇದ್ರೂನು ತುಂಬಾ ಎಮೋಷನಲ್ ಆಗಿ ಯೋಚನೆ ಮಾಡ್ತಿದ್ದಾರೆ ನಿಮ್ ಬಗ್ಗೆ. ಬಟ್ ನೀವು ಸ್ವಲ್ಪ ಪ್ರಾಕ್ಟಿಕಲ್ ಆಗಿದ್ದೀರಾ ಅಂತ ಅವ್ರಿಗೆ ಫೀಲ್ ಆಗಿದೆ. ನೀವು ತುಂಬಾ ನಿಮ್ ಲೈಫಲ್ಲಿ ಖುಷಿಯಾಗಿದ್ದೀರಾ, ಹ್ಯಾಪಿ ಆಗಿದ್ದೀರಾ ಅಂತ ಅವ್ರಿಗೆ ಅನ್ಸ್ತಿದೆ. ಮತ್ತೆ ನಿಮ್ಮ ಸೆಲ್ಫ್ ಕೇರು, ಸೆಲ್ಫ್ ಗ್ರೋತು, ಸೆಲ್ಫ್ ಡೆಡಿಕೇಶನ್, ನೀವು ಚೆನ್ನಾಗ್ ಕಾಣಕ್ ಏನೇನ್ ಮಾಡ್ಬೋದು, ಹೆಲ್ದಿಯಾಗಿ ಏನೇನ್ ಮಾಡ್ಬೋದು ನಿಮ್ ಹೆಲ್ತ್ಗೋಸ್ಕರ, ಅಥವಾ ನೀವು ಖುಷಿಯಾಗಿರಕ್ ಏನ್ ಮಾಡ್ಬೋದು, ಅದೆಲ್ಲ ನೀವು ಮಾಡ್ತಿದ್ದೀರಾ ಅಂತ ಅವ್ರಿಗೆ ಅನ್ನಿಸ್ತಿದೆ. ಸೊ ಅವ್ರು ಇನ್ನೂ ನಿಮ್ ಕಡೆ ಅಟ್ರಾಕ್ಟ್ ಆಗ್ತಿದ್ದಾರೆ. ನೀವ್ ಅದನ್ನ ಮಾಡೋದನ್ನ ನೋಡಿ ಅವ್ರು ಇನ್ನೂ ನಿಮ್ ಕಡೆ ಅಟ್ರಾಕ್ಟ್ ಆಗ್ತಿದ್ದಾರೆ. ನಿಮ್ ಫಿಟ್ನೆಸ್ ಗೋಲ್ ನ ಮೇಂಟೈನ್ ಮಾಡ್ತಿದ್ದೀರಾ, ನೀವು ಬ್ಯೂಟಿಫುಲ್ ಆಗಿ ಕಾಣಿಸ್ತಿದ್ದೀರಾ. ಇತ್ತೀಚೆಗೆ ತುಂಬಾ ನಿಮ್ ಲೈಫಲ್ಲಿ ಚೇಂಜಸ್ ತಗೊಬಂದಿದ್ದೀರಾ. ಇತ್ತೀಚೆಗೆ ನಿಮ್ ಲೈಫಲ್ಲಿ ಏನೋ ಚೇಂಜಸ್ ತಗೊಬಂದಿದ್ದೀರಾ, ಅದು ಅವ್ರಿಗೆ ಇನ್ನೂ ಅಟ್ರಾಕ್ಟ್ ಆಗ್ತಿದೆ. ಓಕೆನಾ, ನೀವು ಹೈ ಲೆವೆಲ್ ಜಾಬ್, ನೀವು ಮುಂಚೆಗಿಂತ ಇನ್ನೂ ಹೈ ಲೆವೆಲ್ ಜಾಬ್ಗೆ ಹೋಗಿರ್ಬೋದು, ಅದು ಅವ್ರಿಗೆ ಅಟ್ರಾಕ್ಟ್ ಮಾಡ್ತಿದೆ.
ಫಿಟ್ನೆಸ್ ಗೋಲ್ಸ್ ನಾನು ಹೇಳ್ದಂಗೆ ತುಂಬಾ ನಿಮ್ ಫಿಟ್ನೆಸ್ ಕಡೆ ಎಲ್ಲ ವರ್ಕೌಟ್ ಮಾಡ್ತಿದ್ದೀರಾ, ಪರ್ಫೆಕ್ಟ್ ಹೆಲ್ತ್, ಪಾಸಿಟಿವ್ ಆಟಿಟ್ಯೂಡ್ ಬೆಳೆಸ್ಕೊತಾ ಇದ್ದೀರಾ ನಿಮ್ ಲೈಫ್ ಅಲ್ಲಿ. ಅದನ್ನೆಲ್ಲ ನೋಡಿ ಅವ್ರು ಇನ್ನೂ ಜಾಸ್ತಿ ಅಟ್ರಾಕ್ಟ್ ಆಗಿದ್ದಾರೆ, ಜಾಸ್ತಿ ಎಮೋಷನಲ್ ಆಗಿದ್ದಾರೆ, ಎಮೋಷನ್ ಓವರ್ಫ್ಲೋ ಆಗ್ತಿದೆ. ನಿಮ್ಮಿಬ್ರು ರಿಲೇಶನ್ಶಿಪ್ ಅಲ್ಲಿ ಥರ್ಡ್ ಪಾರ್ಟಿ ಇನ್ವಾಲ್ವ್ ಆಗಿರ್ಬೋದು. ಥರ್ಡ್ ಪಾರ್ಟಿ ಇಲ್ಲ ಅಂದ್ರೆ ಎನಿ ಸಿಚುವೇಶನ್ ಇರ್ಬೋದು ನಿಮ್ಮಿಬ್ರ ಮಧ್ಯ. ಓಕೆನಾ? ಸೊ ಸಪರೇಷನ್ ಅಲ್ಲಿ ಇದ್ದೀರಾ. ಅವ್ರಿಗೇನ್ ಜಾಸ್ತಿ ಫ್ರೆಂಡ್ ಸರ್ಕಲ್ ನನಗೆ ಕಾಣಿಸ್ತಾ ಇಲ್ಲ, ಜಾಸ್ತಿ ಫ್ರೆಂಡ್ಸು ಇಲ್ಲ ಅವ್ರಿಗೆ. ಸೋಷಿಯಲ್ ಸರ್ಕಲ್ ನ ಇನ್ನೂ ಹೆಚ್ಚು ಮಾಡ್ಕೋಬೇಕು ಅಂತ ಅವ್ರಿಗೆ ಅನ್ಸಿದೆ ನಿಮ್ ವ್ಯಕ್ತಿಗೆ. ಇನ್ನು ಫ್ರೆಂಡ್ ಸರ್ಕಲ್ ಜಾಸ್ತಿ ಮಾಡ್ಕೋಬೇಕು ಅಂತ ಅನ್ನಿಸ್ತಿದೆ ನಿಮ್ ವ್ಯಕ್ತಿಗೆ. ಮತ್ತೆ ಅವ್ರಿಗೆ ನಿಮ್ ಜೊತೆ ಪಾರ್ಟಿ ಅಟೆಂಡ್ ಮಾಡ್ಬೇಕು, ಅವ್ರ ಫ್ರೆಂಡ್ ಸರ್ಕಲ್ ನಿಮ್ನ ಇಂಟ್ರೊಡ್ಯೂಸ್ ಮಾಡ್ಬೇಕು, ಪ್ರ್ಯಾಂಕ್ಸ್ ಮಾಡೋದು, ಒಟ್ನಲ್ಲಿ ಜಾಲಿ ಗೋಯಿಂಗ್ ಆಗಿ ಫನ್ನಿ ಆಗಿ ನಿಮ್ ಜೊತೆ ಇರ್ಬೇಕು, ಮತ್ತೆ ನಿಮ್ ಜೊತೆ ಎಂಜಾಯ್ ರೊಮ್ಯಾಂಟಿಕ್ ಫೀಲಿಂಗ್ಸ್ ನ ಎಂಜಾಯ್ ಮಾಡ್ಬೇಕು ಅಂತ ತುಂಬಾ ಅನ್ಕೋತಿದ್ದಾರೆ. ಮತ್ತೆ ನಿಮ್ ಜೊತೆ ಇನ್ನೂ ಟೈಮ್ ಸ್ಪೆಂಡ್ ಮಾಡ್ಬೇಕು ಅಂತ ತುಂಬಾ ಅನ್ಕೋತಿದ್ದಾರೆ. ಇನ್ಕಮ್ ಅಂತೂ ಅವ್ರಿಗೆ ತುಂಬಾ ಚೆನ್ನಾಗಿ ಇಂಪ್ರೂವ್ ಆಗಿದೆ. ಪಾಸಿಟಿವ್ ಮೈಂಡ್ ಸೆಟ್ ಅಲ್ಲಿ ಇದ್ದಾರೆ, ಕಂಪ್ಲೀಟ್ ಆಗಿ ನಿಮ್ ಕಡೆ ಪಾಸಿಟಿವ್, ವೆರಿ ಪಾಸಿಟಿವ್ ಎನರ್ಜಿ. ಓಕೆನಾ? ಅವ್ರು ಎಲ್ಲೇ ಪಾರ್ಟಿಗೆ ಹೋದ್ರು, ಎಲ್ಲೇ ಗೆಟ್ ಟುಗೆದರ್ಗೆ ಹೋದ್ರು ನಿಮ್ಮನ್ ತುಂಬಾ ಮಿಸ್ ಮಾಡ್ಕೋತಾರೆ. ಅವ್ರ ಎಷ್ಟೇ ಜನ ಇರ್ಬೋದು, ಅವ್ರ ಮಧ್ಯೆ ನೀವಿಲ್ಲ ಅಂದಾಗ ಆ ಪಾರ್ಟಿ ಅವ್ರಿಗೆ ಬೋರ್ ಆಗಕ್ ಶುರು ಆಗುತ್ತೆ. ಖುಷಿಯಾಗಿದ್ದೀನಿ ಅಂತ ತೋರ್ಸ್ಕೊತಾರೆ, ಬಟ್ ನೀವ್ ಇಲ್ದೇ ಇರೋದನ್ನ ತುಂಬಾ ಮಿಸ್ ಮಾಡ್ಕೋತಾರೆ ಅವರು. ನೀವಿರ್ಬೇಕಿತ್ತು ಅನ್ನೋದೊಂದು ಅವ್ರಿಗೆ ನಿಮ್ಮ ಆಬ್ಸೆನ್ಸ್ ಅವ್ರಿಗೆ ಕಾಡುತ್ತೆ. ಥರ್ಡ್ ಪಾರ್ಟಿ ಇನ್ವಾಲ್ವ್ಮೆಂಟ್ ಇದೆ ಸುಮಾರು ಜನಕ್ಕೆ, ಅದಕ್ಕೆ ಅವ್ರು ನಿಮ್ ಕಡೆ ಬರಕ್ ಆಗ್ತಿಲ್ಲ ಅನ್ಸುತ್ತೆ. ಅಥವಾ ಥರ್ಡ್ ಪಾರ್ಟಿ ಸಿಚುವೇಶನ್ ಇರ್ಬೋದು. ಅವ್ರ ಫ್ಯಾಮಿಲಿನೂ ಥರ್ಡ್ ಪಾರ್ಟಿ ಆಗುತ್ತೆ ಗೈಸ್, ಅವ್ರ ಜಾಬ್ ಥರ್ಡ್ ಪಾರ್ಟಿ ಆಗುತ್ತೆ. ಓಕೆನಾ? ಸೊ ಥರ್ಡ್ ಪಾರ್ಟಿ ಇರೋರ್ಗೆ ಥರ್ಡ್ ಪಾರ್ಟಿ ಇನ್ವಾಲ್ವ್ಮೆಂಟ್ ಇಂದಾನೆ ಅವ್ರು ಬರಕ್ ಆಗ್ತಿಲ್ಲ. ಇಲ್ದೇ ಇರೋರ್ಗೆ ಆ ಸಿಚುವೇಶನ್ ಇಂದ ಅವ್ರು ಬರಕ್ ಆಗ್ತಿಲ್ಲ, ಯಾವ್ದೋ ಒಂದು ಥರ್ಡ್ ಸಿಚುವೇಶನ್ ಇಂದ. ಓಕೆನಾ? ನಿಮ್ಗೆ ಏನಾದ್ರು ಗಿಫ್ಟ್ ಕೊಡ್ಬೇಕು, ನಿಮ್ ಜೊತೆ ಇನ್ನೂ ಮಾತಾಡ್ಬೇಕು, ಅವ್ರ ಫೀಲಿಂಗ್ಸ್ ಹೇಳ್ಕೋಬೇಕು, ಲವ್ ಪ್ರಪೋಸ್ ಮಾಡ್ಬೇಕು, ತುಂಬಾ ಅವ್ರಿಗೆ ತುಂಬಾ 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 ಅನ್ನಿಸ್ತಾ ಇದೆ. ತುಂಬಾ ಕೇರ್ ಮಾಡ್ಬೇಕು ನಿಮ್ನ ಅಂತ ಅವ್ರಿಗೆ ಫೀಲ್ ಆಗ್ತಿದೆ. ಅವ್ರಿಗೆ ಯಾಕೋ ಗೊತ್ತಿಲ್ಲ, ರೀಡಿಂಗ್ಸ್ ಅಲ್ಲಿ ಪದೇ ಪದೇ ಬರ್ತಿದೆ, ನಿಮ್ನ ಕೇರ್ ಮಾಡ್ಬೇಕು, ಫಸ್ಟ್ ನಿಮ್ನ ಕೇರ್ ಮಾಡ್ಬೇಕು, ನಿಮ್ನ ಹುಷಾರ್ ಮಾಡ್ಬೇಕು, ಅಷ್ಟು ಅವ್ರಿಗೆ ಕೇರ್ ಕೊಡ್ಬೇಕು, ನಿಮ್ನ ಪ್ರೊಟೆಕ್ಟ್ ಮಾಡ್ಬೇಕು, ನಿಮ್ಗೇನೋ ತೊಂದ್ರೆ ಆಗ್ಬಾರ್ದು, ಅದೇ ಬರ್ತಿದೆ. ಓಕೆನಾ? ನಿಮ್ ಜೊತೆ ಕಳ್ದಿರೋಂತ ಹಳೆ ಕ್ಷಣಗಳನ್ನ ತುಂಬಾ ನೆನ್ಸ್ಕೊತಾ ಇದಾರೆ, ಅದ್ರಿಂದ ಅವ್ರಿಗೆ ಮೂವ್ ಆನ್ ಆಗಕ್ ಆಗ್ತಿಲ್ಲ. ನಿಮ್ ಕನೆಕ್ಷನ್ ಅಲ್ಲಿ ಏನು ಮೂಮೆಂಟ್ ಕಾಣಿಸ್ತಿಲ್ಲ ಸದ್ಯಕ್ಕೆ. ಸ್ಲೋ ಮೂಮೆಂಟ್ ಇದೆ ಅಥವಾ ನಿಲ್ ಮೂಮೆಂಟ್ ಇದೆ. ಅವ್ರಿಗೆ ಆನ್ಸಿಸ್ಟರ್ ಪ್ರಾಪರ್ಟಿ ಏನಾದ್ರು ಬಂದಿರ್ಬೋದು. ಓಕೆನಾ? ಇನ್ಕಮ್ ಹೈ ಆಗಿರ್ಬೋದು ನಿಮ್ ವ್ಯಕ್ತಿಗೆ. ನಿಮ್ಮ ಮುಂದೆ ಅವರು ಈಗ ಇಬ್ರು ಮಕ್ಳಿದ್ದಾಗ ಹೇಗ್ ಆಟ ಆಡ್ತಿರ್ತಾರೆ ಮಕ್ಳು, ಆ ಮಕ್ಳು ಒಬ್ರಿಗೊಬ್ರು ಹೇಗ್ ಆಟ ಆಡ್ತಿರ್ತಾರೆ ಆ ತರ ಫೀಲ್ ಮಾಡ್ತಾರೆ ಅವ್ರು ನಿಮ್ ಜೊತೆ ಇದ್ರೆ. ಅವ್ರು ಫುಲ್ ಓಪನ್ ಅಪ್ ಆಗ್ಬೋದು, ಏನು ರಿಸ್ಟ್ರಿಕ್ಷನ್ಸ್ ಇಲ್ಲ, ಒಂದ್ ಮಗು ಆಗ್ಬಿಡ್ತಾರೆ ನಿಮ್ ಜೊತೆ ಇದ್ರೆ. ನಾ ಮತ್ತೆ ಬಂದಿದೆ ಗೈಸ್, ರೊಮ್ಯಾಂಟಿಕ್ ಡೇಟ್ ಹೋಗ್ಬೇಕು, ನಿಮ್ಗೆ ಏನಾದ್ರು ಗಿಫ್ಟ್ ಕೊಡ್ಬೇಕು, ಅದುವೇ ಕಾಸ್ಟ್ಲಿ ಗಿಫ್ಟ್ ಕೊಡ್ಬೇಕು ಅಂತ ತುಂಬಾ ಅನ್ಸಿದೆ ಅವ್ರಿಗೆ. ಅದ್ ಏನಾದ್ರೂ ಆಗಿರ್ಬೋದು, ತುಂಬಾ ಕಾಸ್ಟ್ಲಿ ಗಿಫ್ಟ್ ನಿಮಗ್ ಕೊಡ್ಬೇಕು ಅಂತ ಅನ್ಸಿದೆ. ಮತ್ತೆ ನಿಮ್ದು ಡ್ರೆಸ್ಸಿಂಗ್ ಸೆನ್ಸ್, ಇತ್ತೀಚೆಗೆ ನೀವು ಡ್ರೆಸ್ಸಿಂಗ್ ಸೆನ್ಸ್ ಅಲ್ಲಿ ಏನಾದ್ರು ಚೇಂಜ್ ಮಾಡ್ಕೊಂಡಿದ್ರೆ ಅದು ಅವ್ರಿಗೆ ತುಂಬಾ ಇಷ್ಟ ಆಗಿದೆ, ಆ ಸ್ಟೈಲು. ತುಂಬಾ ನಿಮ್ ಕೇರ್ ಮಾಡ್ಬೇಕು ಅನ್ನೋದೇ ತುಂಬಾ ಬರ್ತಿದೆ ಅವ್ರ ಮನ್ಸಲ್ಲಿ. ತುಂಬಾ ನಿಮ್ನ ಹುಷಾರಾಗಿ ನೋಡ್ಕೋಬೇಕು, ನಿಮ್ನ ಕಳ್ಕೊಳ್ಳೋದಂತೂ ದೂರದ ಮಾತು, ನಿಮ್ ತುಂಬಾ ಟೇಕ್ ಕೇರ್ ಮಾಡ್ಬೇಕು ಅನ್ನೋದು ಜಾಸ್ತಿ ಬರ್ತಿದೆ ಗೈಸ್. ಫೈಲ್ 1, ಯೂನಿವರ್ಸ್ ಅಂಡ್ ಏಂಜಲ್ಸ್ ಪ್ಲೀಸ್ ಗೈಡ್ ಮೀ. ಫೈಲ್ 1, ಯೂನಿವರ್ಸ್ ಅಂಡ್ ಏಂಜಲ್ಸ್ ಪ್ಲೀಸ್ ಗೈಡ್ ಮೀ. ಫೈಲ್ 1 ಪರ್ಸನ್ದು ಇನ್ನೊಂದಷ್ಟು ಫೀಲಿಂಗ್ಸ್ ಕ್ಲಾರಿಟಿ ಕೊಡಿ. ಯೂನಿವರ್ಸ್ ಅಂಡ್ ಏಂಜಲ್ಸ್ ಪ್ಲೀಸ್ ಗೈಡ್ ಮೀ, ಪ್ಲೀಸ್.
ಥರ್ಡ್ ಪಾರ್ಟಿ ಇನ್ವಾಲ್ವ್ಮೆಂಟ್ ಜಾಸ್ತಿ ಕಾಣಿಸ್ತಿದೆ ನಂಗೆ. ನಂಬರ್ 3 ಕಾಣಿಸ್ತಾ ಇದೆ. ದಿ ಎಂಪ್ರೆಸ್ ಕಾರ್ಡ್. ಓಕೆ, 3 ಆಫ್ ಪೆಂಟಕಲ್ಸ್ ಮತ್ತೆ ಥರ್ಡ್ ಪಾರ್ಟಿ ಎನರ್ಜಿ. ಓಕೆ, ದಿ ಟೆಂಪರೆನ್ಸ್, 2 ಆಫ್ ಕಪ್ಸ್, ಪೇಜ್ ಆಫ್ ವಾಂಡ್ಸ್. ಗೈಸ್, ಥರ್ಡ್ ಪಾರ್ಟಿ ಇನ್ವಾಲ್ವ್ಮೆಂಟ್ ನಂಗೆ ತುಂಬಾ ಸ್ಟ್ರಾಂಗ್ ಆಗಿ ಕಾಣಿಸ್ತಿದೆ. ಥರ್ಡ್ ಪಾರ್ಟಿ ಇದ್ದಾರೆ, ನಿಮ್ಮಿಬ್ಬರ ಮಧ್ಯೆ ಥರ್ಡ್ ಪಾರ್ಟಿ ಇದ್ದಾರೆ. ಲೇಡಿ ಥರ್ಡ್ ಪಾರ್ಟಿ ಇದ್ದಾರೆ. ಶಿ ಇಸ್ ವೆರಿ ಬ್ಯೂಟಿಫುಲ್. ಓಕೆನಾ? ಅಥವಾ ಥರ್ಡ್ ಪಾರ್ಟಿ ಇಲ್ಲ ಅಂದ್ರೆ ಅವ್ರ ತಾಯಿ ಆಗಿರ್ಬೋದು. ಓಕೆ, ಇಬ್ರಲ್ಲಿ ಯಾರ್ದೋ ಒಬ್ರ ತಾಯಿ. ಮೇಲ್ ನೋಡ್ತಿದ್ರೆ ನಿಮ್ಮ ಫಿಮೇಲ್ದು ತಾಯಿ, ಫಿಮೇಲ್ ನೋಡ್ತಿದ್ರೆ ನಿಮ್ಮ ಮೇಲ್ ಅವರ ಅಮ್ಮ. ಒಟ್ನಲ್ಲಿ ಥರ್ಡ್ ಪಾರ್ಟಿ ಇನ್ವಾಲ್ವ್ಮೆಂಟ್. ಇನ್ ಕೇಸ್ ರಿಯಲ್ ಆಗಿ ಥರ್ಡ್ ಪಾರ್ಟಿ ಇದ್ದಾರೆ ಅಂದ್ರೆ ಥರ್ಡ್ ಪಾರ್ಟಿ ಇದ್ದೇ ಇದ್ದಾರೆ, ಅಂದ್ರೆ ಪಾರ್ಟ್ನರ್ ಥರ್ಡ್ ಪಾರ್ಟಿ ಇದ್ದೇ ಇದ್ದಾರೆ ನಿಮ್ಮಿಬ್ರು ಲೈಫ್ ಅಲ್ಲಿ. ಯಾಕಂದ್ರೆ ಲೇಡಿ ಫಿಗರ್ ನಂಗೆ ಕಾಣಿಸ್ತಾ ಇದೆ, ನೋಡಕ್ ಚೆನ್ನಾಗಿದ್ದಾರೆ ಅವರು. ಓಕೆನಾ? ಅಥವಾ ನಿಮ್ಮ ಪಾರ್ಟ್ನರ್ ಮಗುವಿನ ತಾಯಿ ಆಗಿರ್ಬೋದು. ಅದೇ ಪಾರ್ಟ್ನರ್ ತರ ಅವ್ರದ್ದು ಇನ್ವಾಲ್ವ್ಮೆಂಟ್ ಜಾಸ್ತಿ ಕಾಣಿಸ್ತಿದೆ ನಿಮ್ ರಿಲೇಶನ್ಶಿಪ್ ಅಲ್ಲಿ. ಅದಕ್ಕೆ ನಿಮ್ ವ್ಯಕ್ತಿಗೆ ಓಪನ್ ಅಪ್ ಆಗಕ್ ಆಗ್ತಿಲ್ಲ. ಓಕೆನಾ? ಅವರು ಕೇರ್ ಮಾಡ್ತಿದ್ದಾರೆ ನಿಮ್ ಪರ್ಸನ್. ಅವರು ನಿಮ್ ಪರ್ಸನ್ಗೆ ಟೈಮ್ ಕೊಡ್ತಾ ಇದ್ದಾರೆ, ಎಲ್ಲಾ ಮಾಡ್ತಾ ಇದ್ದಾರೆ, ವರ್ಕ್ ಮಾಡ್ತಿದ್ದಾರೆ, ಮನೇಲಿ ಕೆಲಸ ಮಾಡ್ತಾ ಇದ್ದಾರೆ, ಅವ್ರ ಫ್ಯಾಮಿಲಿಗೆ ಏನೇನ್ ಬೇಕು ಅದೆಲ್ಲ ಮಾಡ್ತಿದ್ದಾರೆ. ನಿಮ್ ವ್ಯಕ್ತಿಗೆ ಡೈಲಿ ನೀಡ್ಸ್, ಡೈಲಿ ರುಟೀನ್ಗೆ ಏನೇನ್ ಮಾಡ್ಬೇಕು ಎಲ್ಲ ಮಾಡ್ಕೊಡ್ತಾ ಇದ್ದಾರೆ ಥರ್ಡ್ ಪಾರ್ಟಿ. ಓಕೆನಾ? ಬಟ್ ನಿಮ್ಮ ಪರ್ಸನ್ಗೆ ನೀವು ಮಾತ್ರ ಬೇಕು. ಅವ್ರಿಗೆ ಅಟ್ರಾಕ್ಷನ್ ಎಲ್ಲ ನೋಡಿ, ಇಲ್ಲಿ ಇಬ್ರು ಇದ್ದೀರಾ, ಅವರು ನಿಮ್ನೆ ನೋಡ್ತಾ ಇದ್ದಾರೆ. ಇದು ನೀವು ಕಾಣಿಸ್ತಿದ್ಯಾ? ಅವರು ನಿಮ್ಮನ್ನ ಮಾತ್ರ ನೋಡ್ತಿದ್ದಾರೆ, ನಿಮ್ ನೋಡ್ಕೊಂಡು ನಗ್ತಾ ಇದಾರೆ ನೋಡಿ. ಇಲ್ಲಿ ಇಲ್ಲೊಂದು ದಾರ ಬಂದಿದೆ ನೋಡಿ. ಜವಾಬ್ದಾರಿಗಳನ್ನ ಇವರು ನಿಭಾಯಿಸ್ತಾ ಇದಾರೆ, ಇವರು ನಿಭಾಯಿಸ್ತಾ ಇದಾರೆ. ಅವ್ರ ಜವಾಬ್ದಾರಿಗಳ್ಗೇನು ಅವರು ಕೊರತೆ ಮಾಡ್ತಾ ಇಲ್ಲ, ಚೆನ್ನಾಗೆ ನೋಡ್ಕೊತಾ ಇದಾರೆ. ಆದ್ರೆ ಪ್ರೀತಿ ಅಂತ ಬಂದಾಗ, ಅಟ್ರಾಕ್ಷನ್ ಅಂತ ಬಂದಾಗ, ಡೀಪ್ ಫೀಲಿಂಗ್ಸ್ ನಿಮ್ ಕಡೆ ಮಾತ್ರ ಇರೋದು. ಮತ್ತೆ ಅವ್ರ ಖುಷಿ ಅಂತ ಆಗೋದು ನಿಮ್ ಜೊತೆ ಮಾತ್ರ. ನಿಮ್ಮನ್ನೇ ನೋಡ್ತಿದ್ದಾರೆ ನೋಡಿ. ನಿಮ್ಮಿಬ್ರು ರಿಲೇಶನ್ಶಿಪ್ ಅಲ್ಲಿ ರಿಸ್ಕ್ ಇದೆ. ಅವ್ರು ನಿಮ್ ಕಡೆ ಬಂದ್ರೆ ತುಂಬಾ ರಿಸ್ಕ್ ಇದೆ. ರೆಡ್ ಲೈಟ್ ಕಾಣಿಸ್ತಿದೆ, ರಿಸ್ಕ್ ಇದೆ. ಆದ್ರೆ ಎಷ್ಟೇ ರಿಸ್ಕ್ ಇದ್ರು ಅವ್ರು ನಿಮ್ ಕಡೆ ಮಾತ್ರ ಅಟ್ರಾಕ್ಟ್ ಆಗಿದ್ದಾರೆ. ನಿಮ್ಮನ್ನ ನೋಡಿದ್ರೆ ಅವ್ರಿಗೆ ಖುಷಿ ಆಗೋದು, ನಿಮ್ಮಿಂದ ಮಾತ್ರ ಸ್ಯಾಟಿಸ್ಫ್ಯಾಕ್ಷನ್, ಖುಷಿ ಸಿಗೋದು. ಓಕೆನಾ? ಮತ್ತೆ ಅವರು ನಿಮ್ ಜೊತೆ ಇದ್ರೆ ಅವ್ರಿಗೆ ಏನನ್ಬೋದು, ಗಾಳಿಲಿ ತೇಲ್ದಷ್ಟು ಖುಷಿ ಆಗುತ್ತೆ, ಇನ್ನು ಮೇಲಕ್ಕೆ ಹೋದಂಗ ಅನ್ಸುತ್ತೆ. ಡ್ರಗ್ಸ್, ಆಲ್ಕೋಹಾಲ್ ಎಲ್ಲ ತಗೊಂಡಾಗ ಫೀಲ್ ಆಗುತ್ತಲ್ಲ ಅವ್ರಿಗೆ, ಆ ತರ ಫೀಲ್ ಆಗುತ್ತೆ ನಿಮ್ ನೋಡಿದ್ರೆ. ಒಂಥರ ಏನನ್ಬೋದು, ಅಡಿಕ್ಷನ್ ಜಾಸ್ತಿ ನಿಮ್ ಕಂಡ್ರೆ. ಅಡಿಕ್ಷನ್ ಅಂತಾರಲ್ಲ ಆ ತರ. ನೀವ್ ಇಲ್ದೆ ಅವ್ರಿಗೆ ಬೇರೆ ಏನೋ ಥಾಟ್ಸೇ ಇಲ್ಲ, ಅಷ್ಟು ಅಡಿಕ್ಟ್ ಆಗಿದ್ದಾರೆ ನಿಮ್ ಕಂಡ್ರೆ ಗೈಸ್. ಫೈಲ್ 1. ಅದಕ್ಕೆ ನಿಮ್ನ ಹುಷಾರಾಗಿ ಕೇರ್ ಮಾಡ್ಬೇಕು. ಯಾರ ಥರ್ಡ್ ಪಾರ್ಟಿಯಿಂದ ನಿಮ್ಗೆ ಏನಾದ್ರು ತೊಂದರೆ ಆಗಿದ್ರೆ ಅದ್ರಿಂದ ನಿಮ್ನ ದೂರ ಇಡ್ಬೇಕು ಅನ್ನೋದು ಅವ್ರ ಮನ್ಸಲ್ಲಿ ತುಂಬಾ ಇದೆ. ಓಕೆ, 2 ಸಿಚುವೇಶನ್ ಅಲ್ಲಿ ಇದಾರೆ. ಟೆಂಪರೆನ್ಸ್ ಕಾರ್ಡ್ ಇದೆ ನೋಡಿ, 2 ಸಿಚುವೇಶನ್ ಅಲ್ಲಿ ಅಂತೂ ಇದಾರೆ. ನೀವ್ ಒಂದ್ ಕಡೆ, ಅವ್ರೊಂದ್ ಕಡೆ. ಓಕೆನಾ? ಅವ್ರ ಲೈಫ್ ಅಲ್ಲಿ 2 ಫೇಸ್ ಇದೆ ಗೈಸ್. ಓಕೆ, ಒಂದು ಫೇಸು ಕಂಪ್ಲೀಟ್ ಆಗಿ ಕತ್ಲೆ, ಬ್ಲಾಕ್ ಬಾಲ್ ಇದೆ. ಒಂದು ಫೇಸು ಕಂಪ್ಲೀಟ್ ಆಗಿ ಬೆಳಕು, ಸನ್. ನೀವಿರೋ ಕಡೆ ಸನ್, ಅವ್ರಿರೋ ಕಡೆ ಕತ್ಲೆ. ನೀವಿರೋ ಕಡೆ ಅವ್ರಿಗೆ ತುಂಬಾ ಖುಷಿ ಸಿಗುತ್ತೆ, ಅವ್ರಿರೋ ಕಡೆ ಅವ್ರಿಗೆ ದುಃಖ ಸಿಗುತ್ತೆ. ದುಃಖ ಅಂದ್ರೆ ಅವ್ರಿಗೆ ಇಂಟ್ರೆಸ್ಟ್ ಇಲ್ಲ, ಇಂಟ್ರೆಸ್ಟ್ ನೋಡಿ. ಈ ಬಾಲ್ ಹೆಂಗ್ ಇಟ್ಕೊಂಡಿದ್ದಾರೆ, ಇದನ್ನ ಬಿಟ್ಟೇ ಬಿಟ್ಟಿದ್ದಾರೆ. ಅವ್ರ ಕಡೆ ಅವ್ರಿಗೆ ಇಂಟ್ರೆಸ್ಟ್ ಇಲ್ಲ, ಆ ಸಿಚುವೇಶನ್ ಕಡೆ ಅವ್ರಿಗೆ ಇಂಟ್ರೆಸ್ಟ್ ಇಲ್ಲ. ಫ್ಯಾಮಿಲಿ ಇರ್ಬೋದು, ಅವ್ರ ತಾಯಿನೇ ಇರ್ಬೋದು, ಅವ್ರಿಗೆ ಇಂಟ್ರೆಸ್ಟ್ ಇಲ್ಲ ಈಗ ಅವ್ರ ಕಡೆ.
ಅವ್ರ ಮಾತಿಗೆ ಅವ್ರ ಬೆಲೆನೂ ಕೊಡಕ್ ಇಷ್ಟ ಇಲ್ಲ. ನಿಮ್ಮನ್ನ ಪ್ರೊಟೆಕ್ಟ್ ಮಾಡ್ಬೇಕು, ನಿಮ್ಮನ್ನ ಸೇವ್ ಮಾಡ್ಬೇಕು, ಅವರು ಬೆಳಕಿನ ಕಡೆಗೆ ಬರ್ಬೇಕು ಅನ್ನೋದೇ ಅವ್ರ ಉದ್ದೇಶ ಇರೋದು. ಮತ್ತೆ ನಿಮ್ಮಿಬ್ಬರ ಕನೆಕ್ಷನ್ಗೆ ಯೂನಿವರ್ಸ್ ಸಪೋರ್ಟ್ ಮಾಡ್ತಿದ್ದಾರೆ, ಏಂಜಲ್ಸ್ ಸಪೋರ್ಟ್ ಮಾಡ್ತಿದ್ದಾರೆ ಅಂತ ತುಂಬಾ ಫೀಲ್ ಮಾಡ್ತಾರೆ. ಅಂಡ್ ಅವ್ರ ಎನರ್ಜಿ ಎಕ್ಸ್ಚೇಂಜ್, ನಿಮ್ ಜೊತೆ ಎನರ್ಜಿ ಎಕ್ಸ್ಚೇಂಜ್ ಅವ್ರು ಮಾಡ್ಕೋಬೇಕು ಅಂತ ತುಂಬಾ ಅನ್ನಿಸ್ತಿದೆ ಅವ್ರಿಗೆ. ನೋಡಿ, ಇಲ್ಲಿಗೆ ಎನರ್ಜಿ ಜಾಸ್ತಿ ಕಾಣಿಸ್ತಿದ್ಯಾ? ಇಲ್ಲಿ ಕಡಿಮೆ ಇದೆ. ಜವಾಬ್ದಾರಿ ಮಾಡ್ಬೇಕು, ನಿಭಾಯಿಸ್ತಿದ್ದಾರೆ. ಬಟ್ ಈ ಕಡೆಗೆ ಜಾಸ್ತಿ ಎನರ್ಜಿ ಕೊಡ್ಬೇಕು ಈಗ ಅಂತ ಅನ್ಕೋತಾ ಇದ್ದಾರೆ ಗೈಸ್. ಓಕೆನಾ? ಮತ್ತೆ ಕಪ್ಸು, 2 ಆಫ್ ಕಪ್ಸು, ತುಂಬಾ ಪ್ರೀತಿ ಕಾಣಿಸ್ತಿದೆ ಗೈಸ್ ಕರೆಂಟ್ಲಿ. ಒಂದು ಕಪ್ ಚಿಕ್ಕೆಷ್ಟು ನೆಗೆಟಿವ್ ನಿಮ್ ಬಗ್ಗೆ ಥಿಂಕ್ ಮಾಡ್ತಿಲ್ಲ ಅವರು. ನೀವು ಬೇಕು ಅವ್ರ ಲೈಫ್ಗಷ್ಟೇ. ಅವ್ರ ಎನರ್ಜಿನ ನಿಮಗ್ ಧಾರೆ ಎರಿಬೇಕು. ಅವ್ರ ಪ್ರೀತಿನೆಲ್ಲ ನಿಮಗ್ ಮಾತ್ರ ಧಾರೆ ಎರಿಬೇಕು, ನಿಮ್ ಜೊತೆ ಕಂಪ್ಲೀಟ್ ಆಗಿ ಶೇರ್ ಮಾಡ್ಕೋಬೇಕು ಅನ್ನೋದು ಅವ್ರಿಗೆ ತುಂಬಾ ಆಸೆ ಇದೆ. ನಿಮ್ ಕೈ ಟಚ್ ಆದ್ರೆ ಸಾಕು, ಅವ್ರಿಗೆ ಅಷ್ಟು ಖುಷಿ ಆಗುತ್ತೆ. ಅಷ್ಟೇ ಎಮೋಷನಲ್ ಫೀಲಿಂಗು. ನಿಮ್ ಕೈ ಹಿಡ್ಕೋಬೇಕು, ನಿಮ್ ಕೈ ಟಚ್ ಆದ್ರೆ ಸಾಕು. ಒಟ್ನಲ್ಲಿ ನಿಮ್ ಕೈ ಹಿಡ್ಕೊಳ್ಳೋ ಎನರ್ಜಿ ಕಾಣಿಸ್ತಿದೆ. ಸೊ ಅವ್ರಿಗೆ ನಿಮ್ ಕೈ ಹಿಡ್ಕೋಬೇಕು ಅಥವಾ ಹಿಡ್ಕೊಂಡಿದ್ದನ್ನ ತುಂಬಾ ನೆನ್ಸ್ಕೊತಿದ್ದಾರೆ, ಮಿಸ್ ಮಾಡ್ಕೋತಿದ್ದಾರೆ. ಆ ಸ್ಪಾರ್ಕು, ಆ ಎನರ್ಜಿನೇ ಅವ್ರಿಗೆ ಬೇರೆ. ಅಷ್ಟು ಮಿಸ್ ಮಾಡ್ಕೋತಿದ್ದಾರೆ, ಅಷ್ಟು ನಿಮ್ ಕಂಡ್ರೆ ಪ್ರೀತಿ ಗೈಸ್. ಓಕೆನಾ? ನೋಡಿ, ಅವ್ರು ನಿಮ್ಗೆ ಮೆಸೇಜ್ ಮಾಡ್ಬೇಕು, ಕಾಲ್ ಮಾಡ್ಬೇಕು ಅಂತ ತುಂಬಾ ಆಸೆ ಇದೆ. ಎಫರ್ಟ್ ಹಾಕ್ಬೇಕು ಅಂತ ಅನ್ಕೋತಿದ್ದಾರೆ. ಬಟ್ ವಾಂಡ್ ನೋಡಿ, ಅದು ಹೋಗೇ ಇಲ್ಲ ದೂರಕ್ಕೆ, ಅಲ್ಲೇ ಸುತ್ತಾ ಇದೆ. ಸೊ ಅವ್ರು ಎಫರ್ಟ್ ಹಾಕ್ತಾ ಇದಾರೆ, ಬಟ್ ಅದು ಸರ್ಕ್ಯುಲರ್ ಆಗಿ ಸುತ್ತಾ ಇದೆ. ಅಂದ್ರೆ ಇನ್ನು ಮೆಸೇಜ್ ಮಾಡಲ್ಲ, ಕಾಲ್ ಮಾಡಲ್ಲ, ಮಾಡ್ಬೇಕು ಅಂತ ಅನ್ಕೋತಾ ಇದಾರೆ, ಎಫರ್ಟ್ ಹಾಕ್ಬೇಕು ಅನ್ಕೋತಾ ಇದಾರೆ. ಬಟ್ ಅದು ನಿಮ್ಗಿನ್ನು ರೀಚ್ ಆಗೋ ಟೈಮ್ ಬಂದಿಲ್ಲ. ಓಕೆನಾ? ಟೈಮಿಗೆ ವೆಯ್ಟ್ ಮಾಡ್ತಿದ್ದಾರೆ. ಇಷ್ಟೆಲ್ಲ ಪ್ಯಾಷನೇಟ್ ಎನರ್ಜಿ ಇದ್ರು ಟೆಂಪರೆನ್ಸ್ ಕಾರ್ಡ್ ಇರೋದ್ರಿಂದ ಟೈಮಿಗೆ ವೆಯ್ಟ್ ಮಾಡ್ತಿದ್ದಾರೆ, ತಾಳ್ಮೆಯಿಂದ ಕಾಯ್ತಾ ಇದ್ದಾರೆ. ಅದಲ್ಲೇ ಮತ್ತೆ ನಿಮ್ಮ ಕನೆಕ್ಷನ್ ಅಲ್ಲಿ ಪ್ಯಾಟರ್ನ್ಸ್ ರಿಪೀಟ್ ಆಗ್ತಿದೆ ಅನ್ಸುತ್ತೆ. ಪ್ಯಾಟರ್ನ್ಸ್ ಅಂದ್ರೆ ಆನ್ ಅಂಡ್ ಆಫ್, ಆಮೇಲೆ ಒಂದ್ ಸ್ವಲ್ಪ ದಿನ ಪ್ರೀತಿ ಕಮ್ಯುನಿಕೇಶನ್ ಎಲ್ಲ ಇರುತ್ತೆ, ಮತ್ತೆ ಸ್ಟಾಪ್ ಆಗುತ್ತೆ, ಮತ್ತೆ ಶುರು ಆಗುತ್ತೆ, ಮತ್ತೆ ಸ್ಟಾಪ್ ಆಗುತ್ತೆ, ಮತ್ತೆ ಸ್ಟಾರ್ಟ್ ಆಗುತ್ತೆ, ಮತ್ತೆ ಸ್ಟಾಪ್ ಆಗುತ್ತೆ. ಆ ತರ ಪ್ಯಾಟ್ರನ್ಸ್ ನಡೀತಾನೇ ಇದೆ. ಓಕೆನಾ? ಆ ಪ್ಯಾಟ್ರನ್ ನ ಕಟ್ ಮಾಡ್ಬೇಕು ಅಂತ ಯೋಚನೆ ಮಾಡ್ತಿದ್ದಾರೆ. ಕಂಟಿನ್ಯೂಟಿ ಇರ್ಬೇಕು, ಈ ಕನೆಕ್ಷನ್ ಸ್ಟೇಬಲ್ ಆಗಿರ್ಬೇಕು ಅಂತ ತುಂಬಾ ಫೀಲ್ ಮಾಡ್ತಿದ್ದಾರೆ ಗೈಸ್. ಓಕೆನಾ? ಯೂನಿವರ್ಸ್ ಅಂಡ್ ಏಂಜಲ್ಸ್, ಪ್ಲೀಸ್ ಗೈಡ್ ಮೀ. ಫೈಲ್ 1 ವ್ಯಕ್ತಿ ನನ್ನ ವಿವರ್ಸ್ ಬಗ್ಗೆ ಈ ಸಮಯದಲ್ಲಿ ಏನ್ ಯೋಚನೆ ಮಾಡ್ತಿದ್ದಾರೆ. ಐ ವಿಶ್ ಐ ಕುಡ್ ಅಂಡರ್ಸ್ಟ್ಯಾಂಡ್ ಯು. ಅವ್ರು ಮುಂಚೆ ನಿಮ್ನ ಇಷ್ಟೊಂದು ಅರ್ಥ ಮಾಡ್ಕೊಂಡಿರ್ಲಿಲ್ಲ. ನಾನು ನಿಮ್ನ ಇನ್ನೂ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದಿದ್ರೆ ಈ ತರ ಪರಿಸ್ಥಿತಿ ಬರ್ತಿರ್ಲಿಲ್ವೇನೋ ಅಂತ ಅನ್ಕೋತಾ ಇದ್ದಾರೆ. ವಾಟ್ ಇಸ್ ದ ಟ್ರೂತ್? ಏನ್ ಸತ್ಯ ಅನ್ನೋದು ಅವ್ರಿಗೆ ಈಗ್ಲೂ ಕನ್ಫ್ಯೂಷನ್ ಇದೆ. ಬಟ್ ನೀವೇ ಸರಿ ಅಂತ ಅನ್ಸಿದೆ. ಐ ಕಾಂಟ್ ಮೇಕ್ ಯು ಹ್ಯಾಪಿ. ನಾನೇನ್ ಹೇಳ್ದೆ, ಸ್ಟಕ್ ಆಗಿದ್ದಾರೆ ಥರ್ಡ್ ಪಾರ್ಟಿ ಸಿಚುವೇಶನ್ ಅಲ್ಲಿ. ಅವ್ರು ಈ ಸಮಯದಲ್ಲಿ ನಿಮ್ನ ಖುಷಿ ಪಡ್ಸಕ್ ಆಗಲ್ಲ ಅಂತ ಹೇಳ್ತಾ ಇದ್ದಾರೆ. ದಿಸ್ ಲವ್ ಇಸ್ ಕ್ರೇಜಿ. ಅವ್ರಿಗೆ ಹುಚ್ಚಿಡ್ಸ್ತಾ ಇದೆ ಇದು, ಈ ಪ್ರೀತಿ, ನಿಮ್ ಮೇಲಿನ ಫೀಲಿಂಗ್ಸ್. ಓಕೆ, ವೈ ಕಾಂಟ್ ಐ ಮೂವ್ ಆನ್ ಫ್ರಮ್ ಯು? ನಿಮ್ಮಿಂದ ಮೂವ್ ಆನ್ ಆಗಕ್ ತುಂಬಾ ಟ್ರೈ ಮಾಡಿದ್ದಾರೆ. ಬಟ್ ಅವ್ರ ಕೈಲಿ ಮೂವ್ ಆಗಕ್ ಆಗ್ತಿಲ್ಲ. ನಾನು ಏನ್ ಹೇಳ್ದೆ ಗೈಸ್, ಇಲ್ಲಿ ರಿಪೀಟೆಡ್ ಸೈಕಲ್ಸ್, ಪ್ಯಾಟ್ರನ್ಸ್ ರಿಪೀಟೆಡ್ ಆಗಿದೆ. ಆಚೆ ಹೋಗೋದು, ಒಳಗ್ ಬರೋದು, ಆಚೆ ಹೋಗೋದು, ಒಳಗ್ ಬರೋದು. ತುಂಬಾ ಟ್ರೈ ಮಾಡಿದ್ದಾರೆ, ಆದ್ರೆ ನಿಮ್ಮಿಂದ ಮೂವ್ ಆನ್ ಆಗಕ್ ಆಗ್ತಿಲ್ಲ ಅವ್ರಿಗೆ. ಅವ್ರು ಏನ್ ಯೋಚನೆ ಮಾಡಿದ್ದಾರೆ, ಯಾಕೆ ಮೂವ್ ಆನ್ ಆಗ್ಬೇಕು ಅಂತಿದ್ದಾರೆ ಅಂದ್ರೆ, ನಿಮ್ ಕೇರ್ ನೋಡಿ, ನಿಮ್ಗೇನು ತೊಂದ್ರೆ ಆಗ್ಬಾರ್ದು ಅಂತ ಮೂವ್ ಆನ್ ಆಗಕ್ ನೋಡಿದ್ದಾರೆ. ಅಷ್ಟ್ ಬಿಟ್ರೆ ಇನ್ನೇನು ಇಲ್ಲ ಗೈಸ್. ಮತ್ತೆ ಅವ್ರಿಗೂ ಪ್ರಾಬ್ಲಮ್ ಆಗ್ಬಾರ್ದು, ಮೇನ್ ನಿಮಗೇನು ತೊಂದ್ರೆ ಆಗ್ಬಾರ್ದು ಅನ್ನೋದು ಅವ್ರ ಮನ್ಸಲ್ಲಿ ತುಂಬಾ ಇದೆ. ಓಕೆನಾ? ಇನ್ನೊಂದಷ್ಟು ಮೆಸೇಜಸ್ ಕೊಡಿ ಯೂನಿವರ್ಸ್ ಅಂಡ್ ಏಂಜಲ್ಸ್. ಫೈಲ್ 1 ಪರ್ಸನ್ ಕಡೆಯಿಂದ. ಡೋಂಟ್ ಡೌಟ್ ಮೈ ಫೀಲಿಂಗ್ಸ್ ಫಾರ್ ಯು. ಅವ್ರು ಹೇಳ್ತಾ ಇದಾರೆ, ನೀವು ಡೌಟ್ ಮಾಡ್ಬೇಡಿ ಅವ್ರ ಫೀಲಿಂಗ್ಸ್ ನ ಅಂತ. ನೀವು ಪದೇ ಪದೇ ಕೇಳ್ತಿರ್ತೀರೇನೋ, ನೀವ್ ಇಂಪಾರ್ಟೆಂಟಾ, ಅಲ್ಲ ನಾನ್ ಇಂಪಾರ್ಟೆಂಟಾ ನಿಮ್ಗೆ ಅಂತ. ಅದು ಅವ್ರಿಗೆ ಇಷ್ಟ ಆಗಲ್ಲ. ಡೌಟ್ ಪಡ್ಬೇಡ ನನ್ನ ಫೀಲಿಂಗ್ಸ್ ಬಗ್ಗೆ ಅಂತ ಹೇಳ್ತಾ ಇದಾರೆ. ಥ್ಯಾಂಕ್ ಯು ಫಾರ್ ಬೀಯಿಂಗ್ ದ ರೀಸನ್ ಐ ಸ್ಮೈಲ್. ಅವರು ನಿಮ್ ಮೆಸೇಜ್, ನಿಮ್ ಬಗ್ಗೆ ಯೋಚನೆ ಮಾಡಿದ್ರೆ ಸಾಕು ಗೈಸ್, ಅವ್ರ ಮುಖದಲ್ಲಿ ಒಂದು ಕಿರು ನಗೆ ಬರುತ್ತೆ. ಸೊ
ಥ್ಯಾಂಕ್ಸ್ ಹೇಳ್ತಾ ಇದ್ದಾರೆ. ನನ್ ನಗಕ್ಕೆ ಕಾರಣನೇ ನೀವು ಅಂತ ಹೇಳ್ತಾ ಇದ್ದಾರೆ. ಲವ್ ಇಸ್ ಇನ್ ದ ಏರ್. ಪ್ರೀತಿ ಗಾಳಿಲೂ ಇದೆ, ಅಷ್ಟು ಪ್ರೀತಿ ಫೀಲ್ ಮಾಡ್ತಿದ್ದಾರೆ ಗೈಸ್. ವೆರಿ ಪಾಸಿಟಿವ್ ರೀಡಿಂಗ್ ಗೈಸ್. ಕ್ಲೈಮ್ ಮಾಡಿ. ಲವ್ ಇಸ್ ಮೀ ಅಂಡ್ ಯು. ವಾವ್. ಪ್ರೀತಿ ಅಂದ್ರೆ ನೀವು ಅವರು ಅಂತ ಹೇಳ್ತಿದ್ದಾರೆ ಗೈಸ್. ನನ್ನ ಮೆಸೇಜಸ್ ನ ನೀವೇನಾದ್ರೂ ಕ್ಲೈಮ್ ಮಾಡ್ಕೋಬೇಕು ಅಂದ್ರೆ ಯೂನಿವರ್ಸ್ಗೆ ಏಂಜಲ್ಸ್ಗೆ ಥ್ಯಾಂಕ್ಸ್ ಹೇಳಿ 293 ಬರ್ದು ಕ್ಲೈಮ್ ಮಾಡ್ಕೊಡಿ. ಓಕೆನಾ? ವೆರಿ ಪಾಸಿಟಿವ್ ಎನರ್ಜಿ ಪೈಲ್ 1. ಐ ಆಮ್ ಸ್ಟಿಲ್ ಹಿಯರ್ ಲವಿಂಗ್ ಯು ಸೈಲೆಂಟ್ಲಿ. ಅವ್ರು ನಿಮ್ ಜೊತೆ ಕಮ್ಯುನಿಕೇಟ್ ಮಾಡದೇ ಇರ್ಬೋದು, ನಿಮ್ಗೆ ಸಿಕ್ಕದೆ ಇರ್ಬೋದು, ಮಾತಾಡದೆ ಇರ್ಬೋದು, ಮೆಸೇಜ್ ಮಾಡದೆ ಇರ್ಬೋದು, ಬಟ್ ಅವರು ನಿಮ್ನ ಸೈಲೆಂಟ್ ಆಗಿ ದೂರದಿಂದಾನೇ ಪ್ರೀತಿ ಮಾಡ್ತಿದ್ದಾರೆ. ಓಕೆನಾ? ವೆರಿ ನೈಸ್ ಎನರ್ಜೀಸ್ ಗೈಸ್. ಇನ್ನೊಂದಷ್ಟು ಮೆಸೇಜಸ್ ಕೊಡಿ ಯೂನಿವರ್ಸ್ ಅಂಡ್ ಏಂಜಲ್ಸ್ ಪ್ಲೀಸ್. ಯೂನಿವರ್ಸ್ ಅಂಡ್ ಏಂಜಲ್ಸ್ ಪ್ಲೀಸ್ ಗೈಡ್ ಮೀ. ಪೈಲ್ 1 ನನ್ನ ವಿವರ್ಸ್ ಬಗ್ಗೆ ಏನ್ ಥಾಟ್ಸ್ ಇದೆ. ವಿ ಲೂಸ್ ಟ್ರ್ಯಾಕ್ ಆಫ್ ಟೈಮ್ ವೆನ್ ಎವರ್. ಅವರು ನಿಮ್ ಜೊತೆ ಇದ್ದಾಗ ಅವ್ರಿಗೆ ಟೈಮ್ ಹೋಗೋದೇ ಗೊತ್ತಾಗಲ್ಲ. ಅಷ್ಟು ನಿಮ್ ಜೊತೆ ಅವರು ತಲ್ಲಿನ ಆಗಿರ್ತಾರೆ ಮತ್ತೆ ಇಷ್ಟಪಡ್ತಾರೆ. ಯು ಟರ್ನ್ ಮಿ ಆನ್ ಕ್ವಿಕ್ಲಿ, ಸೋ ಕ್ವಿಕ್ಲಿ. ಓಕೆ. ಅವ್ರು ಏನೇ ಬೇಜಾರಲ್ಲಿರ್ಲಿ, ಏನೇ ಬೋರಿಂಗ್ ಸಿಚುವೇಶನ್ ಅಲ್ಲಿ ಇರ್ಲಿ, ನೀವ್ ಅವ್ರ ಹತ್ರ ಬರೋದು ಅಥವಾ ನೀವ್ ಅವ್ರ ಜೊತೆ ಮಾತಾಡೋದು ಅಥವಾ ನಿಮ್ ಮೆಸೇಜ್ ಏನಾದ್ರು ಬಂದ್ರೆ ಅವ್ರ ಮೂಡ್ ಸರಿ ಆಗ್ಬಿಡುತ್ತೆ. ಐ ಲವ್ ದ ವೇ ಯು ರನ್ ಯುವರ್ ಹ್ಯಾಂಡ್ಸ್ ಥ್ರೂ ಮೈ ಹೇರ್ಸ್. ನೀವ್ ಅವ್ರ ತಲೆನ ನೇವರ್ಸಿರೋದು ಆತರ ಏನಾದ್ರು ಮಾಡಿದ್ರೆ ಅವ್ರ ಅದನ್ನ ತುಂಬಾ ಮಿಸ್ ಮಾಡ್ಕೊತಾ ಇದಾರೆ ಗೈಸ್. ಯು ವುಡ್ ಡೂ ಎನಿಥಿಂಗ್ ಟು ಮೇಕ್ ಮಿ ಹ್ಯಾಪಿ. ನೀವು ಏನ್ ಬೇಕಾದ್ರೂ ಮಾಡ್ತೀರಾ ಅವ್ರು ಖುಷಿಯಾಗಿರಕ್ಕೆ ಅಂತ ಅವ್ರು ಹೇಳ್ತಿದ್ದಾರೆ. ಅವ್ರಿಗದ್ ಗೊತ್ತು. ಅದನ್ನ ತುಂಬಾ ಮಿಸ್ ಮಾಡ್ಕೊತಾ ಇದ್ದಾರೆ. ಯು ಹ್ಯಾವ್ ಪ್ಯಾಷನ್ ಇನ್ ಆಲ್ ದಟ್ ಯು ಡು. ನೀವ್ ಏನೇ ಕೆಲಸ ಮಾಡಿದ್ರು ಅದನ್ನ ಪ್ರೀತಿಯಿಂದ ಮಾಡ್ತೀರಾ. ಒಂಥರ ಅದಕ್ಕೆ 100% ಕೊಡ್ತೀರಾ. ನೀವ್ ಏನೇ ಮಾಡಿದ್ರು ಅದು ಅವ್ರಿಗೆ ತುಂಬಾ ಇಷ್ಟ. ಯು ಹ್ಯಾವ್ ದ ಕ್ಯೂಟೆಸ್ಟ್ ಸ್ಮೈಲ್ ಆನ್ ಅರ್ತ್. ಇಡೀ ಭೂಮಿಲಿ ನಿಮ್ಮ ಸ್ಮೈಲೇ ಅವ್ರಿಗೆ ಕ್ಯೂಟೆಸ್ಟ್ ಅಂತ ಅನ್ಸಿರೋದು ಗೈಸ್. ವಾವ್. ವೆರಿ ವೆರಿ ಪಾಸಿಟಿವ್ ಎನರ್ಜಿ. ಕ್ಲೈಮ್ ಮಾಡಿ ಗೈಸ್. ಯೂನಿವರ್ಸ್ ಕಡೆಯಿಂದ ನಿಮ್ಗೆ ಏನ್ ಗೈಡೆನ್ಸ್ ನೋಡ್ತೀನಿ. ಯೂನಿವರ್ಸ್ ಅಂಡ್ ಏಂಜಲ್ಸ್ ಪ್ಲೀಸ್ ಗೈಡ್ ಮೀ. ಯೂನಿವರ್ಸ್ ಅಂಡ್ ಏಂಜಲ್ಸ್ ಪ್ಲೀಸ್ ಗೈಡ್ ಮೀ. ಫೈಲ್ 1 ವಿವರ್ಸ್ಗೆ ನಿಮ್ ಕಡೆಯಿಂದ ಏನ್ ಗೈಡೆನ್ಸ್ ಇದೆ ಪ್ಲೀಸ್. ಬಿಲೀವ್ ಇನ್ ಯುವರ್ ಡ್ರೀಮ್ಸ್. ನಿಮ್ಮ ಕನ್ಸುಗಳನ್ನ ನೀವು ಬಿಲೀವ್ ಮಾಡಿ, ನಂಬಿ, ಅವಾಗ ಆ ಕನ್ಸುಗಳು ಖಂಡಿತ ನೆರವೇರುತ್ತೆ. ಫಸ್ಟ್ ನಿಮ್ ಕನ್ಸುಗಳನ್ನ ನಂಬಕ್ ಶುರು ಮಾಡಿ, ಅವಾಗ ಖಂಡಿತ ಆ ಡ್ರೀಮ್ಸ್ ನೆರವೇರುತ್ತೆ ಅಂತ ಯೂನಿವರ್ಸ್ ಹೇಳ್ತಿದ್ದಾರೆ. ನಿಮ್ ವ್ಯಕ್ತಿ ಈ ಸಮಯದಲ್ಲಿ ನಿಮ್ಗೆ ಯಾವ ಸಾಂಗ್ ಡೆಡಿಕೇಟ್ ಮಾಡಬಹುದು ನೋಡೋಣ. ಅವ್ರೇನಾದ್ರೂ ಸಿಕ್ಕಿದ್ರೆ ನಿಮ್ಗೆ ಯಾವ ಸಾಂಗ್ ಡೆಡಿಕೇಟ್ ಮಾಡ್ತಾರೆ ನೋಡೋಣ. ಬೆಳದಿಂಗಳ ಬೆಣ್ಣೆ ಕದ್ದು. ಗೈಸ್ ತುಂಬಾ ರೊಮ್ಯಾಂಟಿಕ್ ಫೀಲಿಂಗ್ಸ್ ಇದೆ. ಈ ಸಾಂಗ್ ಕಂಪ್ಲೀಟ್ ಆಗಿ ನೋಡಿ, ನಿಮ್ಗೆ ಅವ್ರ ಕಡೆಯಿಂದ ಇನ್ನೂ ತುಂಬಾ ಮೆಸೇಜಸ್ ಸಿಗುತ್ತೆ. ಓಕೆನಾ ಗೈಸ್? ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು ಸೋ ಮಚ್. ನಿಮ್ಗೆ ನನ್ನ ರೀಡಿಂಗ್ ಸ್ವಲ್ಪ ಆದ್ರೂ ರೆಸನೇಟ್ ಆಗಿದ್ರೆ ಪ್ಲೀಸ್ ಡೂ ಸಬ್ಸ್ಕ್ರೈಬ್. ಥ್ಯಾಂಕ್ ಯು ಸೋ ಮಚ್. ಕೃಷ್ಣಂ ವಂದೇ ಜಗದ್ಗುರು.
ಹಾಯ್ ಗೈಸ್, ಯಾರ್ಯಾರು ಫೈಲ್ 2 ಸೆಲೆಕ್ಟ್ ಮಾಡ್ಕೊಂಡಿದ್ದೀರಾ, ವೆಲ್ಕಮ್ ಫೈಲ್ 2. ಓಕೆನಾ ಗೈಸ್, ನೀವ್ ಯಾವ ವ್ಯಕ್ತಿ ಬಗ್ಗೆ ಇಷ್ಟೊಂದು ಯೋಚನೆ ಮಾಡ್ಕೊಂಡು ನನ್ನ ರೀಡಿಂಗ್ ವರ್ಗು ಬಂದಿದ್ದೀರೋ ಆ ವ್ಯಕ್ತಿನ ನೆನ್ಸ್ಕೊಳ್ಳಿ, ಅವ್ರ ಜೊತೆ ಕಳ್ದಿರೋಂತ ಒಳ್ಳೆ ಕ್ಷಣಗಳನ್ನ ನೆನ್ಸ್ಕೊಳ್ಳಿ, ಅವ್ರ ಫೋಟೋ ಇದ್ರೆ ಫೋಟೋ ನೋಡಿ, ಅವ್ರ ಹೆಸರನ್ನ 3 ಸರಿ ಜೋರಾಗಿ ಹೇಳಿ, ಕಣ್ಮುಚ್ಚಿದ್ರೆ ಅವ್ರ ಮುಖ ಬರ್ಬೇಕು, ಆತರ ನೆನ್ಸ್ಕೊಳ್ಳಿ ಗೈಸ್. ಓಕೆನಾ? ಯೂನಿವರ್ಸ್ ಅಂಡ್ ಏಂಜಲ್ಸ್ ಪ್ಲೀಸ್ ಗೈಡ್ ಮೀ, ಫೈಲ್ 2 ಪರ್ಸನ್ ನನ್ನ ವಿವರ್ಸ್ ಬಗ್ಗೆ ಏನ್ ಯೋಚನೆ ಮಾಡ್ತಿದ್ದಾರೆ ಈ ಸಮಯದಲ್ಲಿ. ಯೂನಿವರ್ಸ್ ಅಂಡ್ ಏಂಜಲ್ಸ್ ಪ್ಲೀಸ್ ಗೈಡ್ ಮೀ, ಫೈಲ್ 2 ಪರ್ಸನ್ ನನ್ನ ವಿವರ್ಸ್ ಬಗ್ಗೆ ಏನ್ ಯೋಚನೆ ಮಾಡ್ತಿದ್ದಾರೆ ಈ ಸಮಯದಲ್ಲಿ. ಯೂನಿವರ್ಸ್ ಅಂಡ್ ಏಂಜಲ್ಸ್ ಪ್ಲೀಸ್ ಗೈಡ್ ಮೀ, ಫೈಲ್ 2 ಪರ್ಸನ್ ನನ್ನ ವಿವರ್ಸ್ ಬಗ್ಗೆ ಏನ್ ಯೋಚನೆ ಮಾಡ್ತಿದ್ದಾರೆ ಈ ಸಮಯದಲ್ಲಿ. ದಿ ಚಾರಿಯಟ್, Ace of Pentacles, Judgment, 5 of Pentacles, The Magician. 3 ಮೇಜರ್ ಆರ್ಕಾನ ಕಾರ್ಡ್ಸ್ ಬಂದಿದೆ ಗೈಸ್. ಸೊ ಇದು ನಾರ್ಮಲ್ ಕ್ರಶ್ ಅಷ್ಟೇ ಅಲ್ಲ, ತುಂಬಾ ಡೀಪ್ ಕನೆಕ್ಷನ್, ಮತ್ತೆ ನೀವು ಅವ್ರ ಲೈಫಲ್ಲಿ ತುಂಬಾ ಇಂಪಾರ್ಟೆಂಟ್ ಅಂತ ಶೋ ಮಾಡುತ್ತೆ. ಓಕೆನಾ? ಅವ್ರು ನಿಮ್ಗೆ ಹೇಗೆ ತೋರ್ಸ್ಕೊತಿರ್ಬೋದು, ನಿಮ್ ಜೊತೆ ಹೇಗೆ ನಡ್ಕೋತಿರ್ಬೋದು, ಆದ್ರೆ ನೀವ್ ಅವ್ರ ಲೈಫಲ್ಲಿ ತುಂಬಾ ಇಂಪಾರ್ಟೆಂಟ್. ಅವ್ರಿಗೆ ಸೆಲ್ಫ್ ಕಂಟ್ರೋಲ್ ಅವ್ರನ್ನ ಅವ್ರು ಮಾಡ್ಕೊಳಕ್ ಆಗ್ತಾ ಇಲ್ಲ, ಅವ್ರ ಸೆಲ್ಫ್ ನ ಅವ್ರು ಕಂಟ್ರೋಲ್ ಮಾಡ್ಕೊಳಕ್ ಆಗ್ತಿಲ್ಲ, ಅಂಡ್ ಅವ್ರ ಪವರ್ ಇಲ್ದಂಗ ಅನ್ನಿಸ್ತಿದೆ, ಅವ್ರಿಗೆ ಪವರ್ ಫೀಲ್ ಆಗ್ತಿದೆ. ತುಂಬಾ ಜನ ನಿಮ್ ಬ್ಲಾಕ್ ಮಾಡ್ಕೊಂಡಿರ್ಬೋದು, ಅವ್ರಿಗೆ ಮುಂದೆ ಏನಾಗುತ್ತೆ ಅನ್ನೋದು ವಿಷನ್ ಕಾಣಿಸ್ತಾ ಇಲ್ಲ, ಸ್ವಲ್ಪ ಕಿಲಾಡಿತನದಿಂದ ಯೋಚನೆ ಮಾಡ್ತಿದ್ದಾರೆ. ಈ ಕನೆಕ್ಷನ್ ಅಲ್ಲಿ ತುಂಬಾ ಅಡೆತಡೆ ಇದೆ, ಅಬ್ಸ್ಟಕಲ್ಸ್ ಕಾಣಿಸ್ತಿದೆ. ಅವರು ಈ ಕನೆಕ್ಷನ್ಗೆ ರಶ್ ಆಗ್ಬೇಕು, ಬೇಗ ಒಟ್ಟೋಗ್ಬೇಕು ಅನ್ನೋ ತರ ಅನ್ನಿಸ್ತಾ ಇಲ್ಲ ಅವ್ರಿಗೆ. ವೆಯ್ಟ್ ಮಾಡಿ, ವಾಚ್ ಮಾಡಿ ಈ ಕನೆಕ್ಷನ್ ನ ಸ್ಟೇಬಲ್ ಮಾಡ್ಕೋಬೇಕು, ಅಚೀವ್ ಮಾಡ್ಕೋಬೇಕು ಅಂತ ಅನ್ಕೋತಿದ್ದಾರೆ. ಅವ್ರು ಅದನ್ನೆಲ್ಲ ಅಚೀವ್ ಮಾಡ್ಬೇಕು, ಈ ಕನೆಕ್ಷನ್ ಅವ್ರಿಗೆ ಸಿಗ್ಬೇಕು ಅಂದ್ರೆ ಅವ್ರು ತುಂಬಾ ಸ್ಟ್ರಾಂಗ್ ಆಗ್ಬೇಕು, ಭಯ ಬಿಡ್ಬೇಕು, ಮತ್ತೆ ಈ ಕನೆಕ್ಷನ್ ನ ಅವ್ರ ಕಂಟ್ರೋಲ್ ಅಲ್ಲಿ ತಗೋಬೇಕು ಅಂತ ತುಂಬಾ ಅನ್ಕೋತಿದ್ದಾರೆ. ಸ್ವಲ್ಪ ಸೆಲ್ಫ್ ಸೆಂಟರ್ಡ್ ವ್ಯಕ್ತಿ, ಅವರ ಕಂಫರ್ಟ್ ನ, ಅವರ ಗ್ರೋತ್ ನ ಅಥವಾ ಸೆಲ್ಫ್ ಲವ್ ಜಾಸ್ತಿ ಅವ್ರಿಗೆ, ಅವ್ರದನ್ನ ಫಸ್ಟ್ ನೋಡ್ತಾರೆ ಫೈಲ್ 2 ಪರ್ಸನ್. ಓಕೆನಾ? ತುಂಬಾ ಪ್ರಾಕ್ಟಿಕಲ್ ಆಗಿ ಯೋಚನೆ ಮಾಡ್ತಿದ್ದಾರೆ ಕರೆಂಟ್ಲಿ. ಎಮೋಷನ್ಸ್ ಜಾಸ್ತಿ ಕಾಣಿಸ್ತಿಲ್ಲ, ಆದ್ರೆ ನಿಮ್ನ ದೂರದಿಂದ ಅಬ್ಸರ್ವ್ ಮಾಡ್ತಿದ್ದಾರೆ, ನಿಮ್ ಮೇಲೆ ಒಂದು ಕಣ್ಣಂತೂ ಇಟ್ಟಿದ್ದಾರೆ ಗೈಸ್. ಓಕೆನಾ? ಅವರು ನಿಮ್ನ ಕಂಟ್ರೋಲ್ ಮಾಡ್ಬೇಕು, ಈ ಕನೆಕ್ಷನ್ ನ ಕಂಟ್ರೋಲ್ ಮಾಡ್ಬೇಕು ಅನ್ನೋದು ತುಂಬಾ ಇದೆ. ಫೈನಾನ್ಷಿಯಲ್ ಇಶ್ಯೂಸ್ ತುಂಬಾ ನಡೀತಿದೆ, ಇಂಪ್ರೂವ್ ಆಗ್ತಿದೆ, ಬಟ್ ಇಶ್ಯೂಸ್ ಇನ್ನ ಇದೆ. ಸ್ವಲ್ಪ ಡೌಟ್ ಪಡ್ತಾರೆ ಗೈಸ್ ನಿಮ್ ಮೇಲೆ, ಡೌಟ್, ನಿಮ್ ಮೇಲೆ ಒಂದು ಕಣ್ಣು ಇಟ್ಟಿದ್ದಾರೆ, ನಿಮ್ ಮೇಲೆ ಸ್ವಲ್ಪ ಡೌಟ್ ಇದೆ. ನೀವೇನ್ ಮಾಡ್ತಿದ್ದೀರಾ, ಎಲ್ಲಿ ಹೋಗಿದ್ದೀರಾ, ಯಾರ ಜೊತೆ ಮಾತಾಡ್ತಿದ್ದೀರಾ, ಅದನ್ನ ಬೇರೆಯವ್ರ ಕಡೆಯಿಂದ ತಿಳ್ಕೊತಾ ಇದಾರ ವಿಷಯನ. ಹೀಗೆ ನೋಡಿ ಅಂತಾನೆ ಹೇಳ್ಬೋದು, ನೀವು ನೋಡ್ಬಿಟ್ಟು ಹೇಳಿ ಅಂತ ಆತರ. ಅಥವಾ ನಿಮ್ ಇಬ್ರಲ್ಲಿ ಕಾಮನ್ ಫ್ರೆಂಡ್ಸ್ ಯಾರಾದ್ರೂ ಇದ್ರೆ ಅವ್ರಿಗೆ ಹೇಳೋದು, ಒಂಚೂರು ನೋಡ್ಬಿಟ್ಟು ಹೇಳಿ, ಅವ್ರು ಎಲ್ಲೋಗಿದ್ದೀರಾ ಅಂತ ತಿಳ್ಕೊಳ್ಳಿ. ಅಥವಾ ಇವರೇ ಬೇರೆ ಗೊತ್ತಿಲ್ದಿರೋ ಅಕೌಂಟ್ ಇಂದ ನಿಮ್ ಫೇಸ್ಬುಕ್, ಇನ್ಸ್ಟಾ ಎಲ್ಲ ಸ್ಪೈ ಮಾಡೋದು, ನಿಮ್ ಫ್ರೆಂಡ್ ಸರ್ಕಲ್ಗಳನ್ನ ಚೆಕ್ ಮಾಡೋದು, ಆತರ ಎಲ್ಲ ತುಂಬಾ ಮಾಡ್ತಿದ್ದಾರೆ. ಯಾಕಂದ್ರೆ ಅವ್ರಿಗೆ ಕಂಟ್ರೋಲ್ ಬೇಕು ಈ ಕನೆಕ್ಷನ್ ಅಲ್ಲಿ ಅಂತ. ತುಂಬಾ ಮೆಟೀರಿಯಲಿಸ್ಟಿಕ್ ಲೈಫ್ ಬಗ್ಗೆ ಕರೆಂಟ್ಲಿ ಫೋಕಸ್ ಮಾಡ್ತಿದ್ದಾರೆ, ದುಡ್ಡು ಸೇವ್ ಮಾಡ್ಬೇಕು ಅಂತ, ಮನಿ, ಮತ್ತೆ ತುಂಬಾ ಪ್ರಾಕ್ಟಿಕಲ್ ಮನುಷ್ಯ, ಪ್ರಾಕ್ಟಿಕಲ್ ವ್ಯಕ್ತಿತ್ವ, ಲೇಡಿ ಆಗಿರ್ಬೋದು ಜೆಂಟ್ಸ್ ಆಗಿರ್ಬೋದು, ಪ್ರಾಕ್ಟಿಕಲ್ ಆಗಿ ಈ ಸಮಯದಲ್ಲಿ ಯೋಚನೆ ಮಾಡ್ತಿದ್ದಾರೆ. ಅವರು ಪ್ಲಾನ್ ಏನು ಮಾಡಕ್ ಆಗ್ತಿಲ್ಲ ನೆಕ್ಸ್ಟ್ ಏನು ಅಂತ, ಮತ್ತೆ ಕನೆಕ್ಷನ್ ಇನ್ವೆಸ್ಟ್ ಮಾಡಕ್ಕೂ ಆಗ್ತಿಲ್ಲ. ತುಂಬಾ ಮನಿ ಅರ್ನಿಂಗ್ ಕಡೆ ಎಫರ್ಟ್ ಹಾಕ್ತಿದ್ದಾರೆ, ಅವ್ರ ಜಾಬ್, ಅವ್ರ ಹೆಲ್ತ್, ಅವ್ರ ಬಿಸ್ನೆಸ್, ಆ ಕಡೆ ಎಫರ್ಟ್ ಹಾಕ್ತಿದ್ದಾರೆ. ಅವ್ರಿಗೆ ಈ ಕನೆಕ್ಷನ್ ಅಲ್ಲಿ ಸ್ಟ್ರಾಂಗ್ ಫೌಂಡೇಶನ್ ಬೇಕು, ಮತ್ತೆ ಫ್ರೆಶ್ ಸ್ಟಾರ್ಟ್ ಮಾಡ್ಬೇಕು, ತುಂಬಾ ಎಕ್ಸೈಟ್ ಆಗಿದ್ದಾರೆ ಫ್ರೆಶ್ ಸ್ಟಾರ್ಟ್ ಮಾಡ್ಬೇಕು ಅಂತ. ಕ್ಯಾಶ್ ಫ್ಲೋ ಇಂಪ್ರೂವ್ ಆಗ್ತಿದೆ ಅವ್ರ ಲೈಫಲ್ಲಿ. ಹೊಸದಾಗಿ ಏನಾದ್ರು ಫೈನಾನ್ಷಿಯಲಿ ಸ್ಟಾರ್ಟ್ ಮಾಡಿರ್ಬೋದು, ಸೊ ಅದು ಇಂಪ್ರೂವ್ ಆಗ್ತಿದೆ, ಮತ್ತೆ ಅವ್ರ ಹೆಲ್ತ್ ಕೂಡ ಚೇತರಿಸ್ಕೊಳ್ತಾ ಇದ್ದಾರೆ.
ಬಟ್ ಅವ್ರಿಗೆ ಜಾಸ್ತಿ ಮನಿ ಕಡೆ ಫೋಕಸ್ ಇದೆ, ಬಿಸ್ನೆಸ್, ಜಾಬ್, ಕೆರಿಯರ್ ಅಂತ ತುಂಬಾ ಎಫರ್ಟ್ ಅಲ್ಲಿಗೆ ಹಾಕ್ತಿದ್ದಾರೆ. ನಿಮ್ ಕಡೆನೂ ಒಂದ್ ಕಣ್ಣಿಟ್ಟಿದ್ದಾರೆ, ಯಾಕಂದ್ರೆ ಅವ್ರಿಗೆ ಕನೆಕ್ಷನ್ ಅಲ್ಲಿ ಕಂಟ್ರೋಲ್ ಬೇಕು, ನೀವು ಅವ್ರ ಕಂಟ್ರೋಲ್ ಬರ್ಬೇಕು, ಆ ತರ ಯೋಚನೆ ಮಾಡುವಂತ ವ್ಯಕ್ತಿ. ತುಂಬಾ ಡಾಮಿನೇಟಿಂಗ್ ವ್ಯಕ್ತಿ ಗೈಸ್, ಮತ್ತೆ ಸೆಲ್ಫ್ ಸೆಂಟರ್ಡ್, ಕನ್ನಿಂಗ್ ಇದಾರೆ. ಅವರು ಪದೇ ಪದೇ ಅವ್ರ ಲೈಫಲ್ಲಿ ಮಾಡಿದ ಮಿಸ್ಟೇಕ್ಸ್ನೇ ಮಾಡ್ತಿದ್ದಾರೆ. ನಿಮ್ ಮೇಲೆ ಬ್ಲೇಮ್ ಮಾಡೋದು, ಡುಯಲ್ ಮೈಂಡ್ ಸೆಟ್ ಅವ್ರಿಗೆ ಇದೆ. ಅವ್ರ ಲೈಫಲ್ಲಿ ಇನ್ನೂ ಕಾರ್ಮಿಕ್ ಲೆಸನ್ಸ್ ಕಲಿತಾ ಇದಾರೆ ಗೈಸ್. ಅಂದ್ರೆ ಅವ್ರಿಗೆ ಇನ್ನೂ ಕ್ಲಾರಿಟಿ ಸಿಕ್ಕಿಲ್ಲ ಈ ಕನೆಕ್ಷನ್ ಅಲ್ಲಿ. ಸುಮ್ನೆ ನಿಮ್ ಮೇಲೆ ಹಾಕೋದು, ನಿಮ್ಮಿಂದನೇ ಎಲ್ಲ ಆಗಿದ್ದು, ನಿಮ್ಮಿಂದನೇ, ಆ ತರ ಮನಸ್ಥಿತಿ ಜಾಸ್ತಿ ಕಾಣಿಸ್ತಿದೆ ಕರೆಂಟ್ಲಿ. ತುಂಬಾ ಪದೇ ಪದೇ ಅವ್ರ ಮಿಸ್ಟೇಕ್ಸ್ ನ ಮಾಡ್ತಾನೆ ಇದಾರೆ, ಮಾಡಿದ್ದನ್ನೇ ತಪ್ಪುಗಳನ್ನ ಮಾಡ್ತಿದ್ದಾರೆ. ಯೂನಿವರ್ಸ್ ಹೇಳ್ತಿದ್ದಾರೆ ನೀವು ನಿಮ್ಮ ಸೆಲ್ಫ್ ಕೇರ್ ಮಾಡ್ಕೊಳ್ಳಿ ಅಂತ ಹೇಳ್ತಿದ್ದಾರೆ. ಮತ್ತೆ ಆ ವ್ಯಕ್ತಿ, ನಿಮ್ ಪರ್ಸನ್ ಏನಿದ್ದಾರೆ, ಅವ್ರು ಬೇರೆಯವ್ರನ್ನ ಜಡ್ಜ್ ಮಾಡೋದು ಜಾಸ್ತಿ. ಅವ್ರ ತಪ್ಪು ಏನಿದೆ ಅಂತ ಅವ್ರು ನೋಡ್ಕೊಳಲ್ಲ, ಬೇರೆಯವ್ರನ್ನ ಜಾಸ್ತಿ ಜಡ್ಜ್ ಮಾಡ್ತಾರೆ. ಮತ್ತೆ ಅವ್ರಿಗವ್ರು ನಾನ್ ಮಾಡಿದ್ದೆ ಸರಿ, ನಾನ್ ಮಾಡಿದ್ದೆ ಕರೆಕ್ಟ್ ಅಂತ ಹೇಳ್ಕೊಳ್ಳೋಂತ ವ್ಯಕ್ತಿ. ತುಂಬಾ ಕರ್ಮ ಅನ್ನೋದನ್ನ ನಂಬ್ತಾರೆ, ಓಕೆನಾ? ಕರ್ಮ ಅನ್ನೋದನ್ನ ನಂಬ್ತಾರೆ. ಈ ರಿಲೇಶನ್ಶಿಪ್ ಅಲ್ಲಿ ತುಂಬಾ ಡಿಸ್ಟೆನ್ಸ್ ಕಾಣಿಸ್ತಿದೆ ನನ್ಗೆ. ಅವ್ರು ನಿಮ್ನೆ ಬ್ಲೇಮ್ ಮಾಡ್ತಾರೆ ಡಿಸ್ಟೆನ್ಸ್ಗೆ, ನಿಮ್ಮಿಂದನೇ ಅಂತ. ಅವ್ರ ಕಡೆಯಿಂದನೂ ತಪ್ಪಾಗಿದೆ, ಬಟ್ ಅವ್ರ ಅದನ್ನ ಎಕ್ಸೆಪ್ಟ್ ಮಾಡಲ್ಲ. ಆದ್ರೆ ನಾನ್ ಹೇಳ್ತಿರೋದೇ ಸರಿ, ನಾನ್ ಮಾಡ್ತಿರೋದೇ ಸರಿ, ಅದೇ ಸತ್ಯ ಅಂತ ಬೇರೆಯವ್ರ ಮುಂದೆನೂ ಪ್ರೂವ್ ಮಾಡ್ತಾರೆ. ಅವರು ಈ ಕನೆಕ್ಷನ್ ಅಲ್ಲಿ ತುಂಬಾ ಕೇರ್ಫುಲ್ ಆಗಿ ಇನ್ವೆಸ್ಟ್ ಮಾಡ್ಬೇಕು. ಮಾಡಿಲ್ಲ, ನಾನ್ ಕೇರ್ಫುಲ್ ಇಲ್ಲ ಅಂದ್ರೆ ನಾನ್ ಲಾಸ್ ಅನ್ಭವಿಸ್ತೀನಿ ಅಂತ ಅವ್ರಿಗೆ ಅನ್ನಿಸ್ತಾ ಇದೆ. ನಿಮ್ಮನ್ನ ಇವ್ಯಾಲ್ಯೂಯೇಟ್ ಮಾಡ್ತಿದ್ದಾರೆ, ಅಂದ್ರೆ ನಿಮ್ಮದ್ ಸರಿನಾ ತಪ್ಪ, ಏನು ಎತ್ತ, ನೀವ್ ಹೆಂಗೆ, ಇನ್ನೂ ಅವ್ರಿಗೆ ನಿಮ್ ಮೇಲೆ ಡೌಟ್ ಇದೆ. ಸೊ ನಿಮ್ ಮೇಲೆ ಒಂದ್ ಕಣ್ಣಿಟ್ಟಿದ್ದಾರೆ, ನಿಮ್ನ ಇವ್ಯಾಲ್ಯೂಯೇಟ್ ಮಾಡ್ತಿದ್ದಾರೆ, ಓಕೆನಾ? ಯೂನಿವರ್ಸ್ ನ ಕೇಳ್ಕೊತಾ ಇದ್ದಾರೆ, ಸತ್ಯ ಏನು ಅಂತ ತಿಳಿಸಿ, ನನ್ಗೆ ಕರೆಕ್ಟ್ ಇದ್ ಕೊಡಿ, ಡಿಸಿಷನ್ ಕೊಡಿ ಅಂತ ಯೂನಿವರ್ಸ್ ನ ಕೇಳ್ಕೊತಾ ಇದ್ದಾರೆ. ಇವ್ರ ಕೈಲೇ ಡಿಸಿಷನ್ ಇದೆ ಗೈಸ್, ಆದ್ರೆ ಟ್ರಸ್ಟ್ ಇಲ್ಲ, ನಂಬಿಕೆ ಕಡಿಮೆ. ಸೊ ಟೈಮ್ ತಗೋತಾ ಇದ್ದಾರೆ. ಅವರು ನಿಮ್ ಕಡೆಯಿಂದ ತುಂಬಾ ಇಗ್ನೋರ್ಡ್ ಫೀಲ್ ಮಾಡಿದ್ದಾರೆ ಗೈಸ್. ಯಾಕೆ ಅಂತ ಗೊತ್ತಿಲ್ಲ. ಅವ್ರ ಓವರ್ ಎಕ್ಸ್ಪೆಕ್ಟೇಷನ್ ಇರ್ಬೋದು. ನೀವ್ ಎಷ್ಟೇ ಕೇರ್ ಮಾಡಿದ್ರು ನೀವ್ ಇಗ್ನೋರೇ ಮಾಡ್ತಿದ್ದೀರಾ ಅಂತ ಅವ್ರಿಗೆ ಫೀಲ್ ಆಗಿದೆ. ಮತ್ತೆ ನೀವು ಬೇರೆಯವ್ರಿಗೋಸ್ಕರ ಅವ್ರನ್ನ ಬಿಟ್ಟು ಹೋಗ್ತೀರಾ ಅನ್ನೋದು ಅನ್ನಿಸ್ತಿದೆ ಅವ್ರಿಗೆ. ನೀವ್ ಅವ್ರನ್ನ ಪ್ರೀತಿಸಲ್ಲ ಅಂತ ಅನ್ಸಿದೆ. ನೀವು ಬ್ರೇಕಪ್ ಮಾಡ್ಕೊಂಡು ಹೊರ್ಟೋಗ್ತೀರಾ ಕಂಪ್ಲೀಟ್ ಆಗಿ ಅಂತ ಅನ್ಸ್ತಿದೆ, ಓಕೆನಾ? ಮತ್ತೆ ನಿಮ್ ಕಡೆಯಿಂದ ಅವ್ರಿಗೆ ಫೈನಾನ್ಷಿಯಲ್ ಸಪೋರ್ಟ್ ಏನು ಸಿಗಲ್ಲ ಅಂತ ಯಾಕೋ ಇತ್ತೀಚೆಗೆ ಅವ್ರಿಗೆ ಅನ್ನಿಸ್ತಾ ಇದೆ. ಯಾಕಂದ್ರೆ ನಿಮ್ ಲೈಫ್ ಅಷ್ಟ್ ಚೆನ್ನಾಗಿಲ್ಲ ಅಂತ ಅವ್ರಿಗೆ ಅನ್ಸುತ್ತೆ. ನಿಮ್ ಲೈಫ್ ಫೇಲ್ಯೂರ್ ಅಲ್ಲಿ ನಡೀತಿದೆ, ಬ್ಯಾಡ್ ಲಕ್ ಅಲ್ಲಿ ನಡೀತಿದೆ, ನೀವು ಒಂಟಿ ಆಗಿದ್ದೀರಾ ಲೈಫ್ ಅಲ್ಲಿ ಅಂತ ಅವ್ರು ಫೀಲ್ ಮಾಡ್ತಿದ್ದಾರೆ. ಸೊ ನೀವ್ ಅವ್ರಿಗೆ ಹೆಲ್ಪ್ ಮಾಡಕ್ ಆಗಲ್ಲ ಈ ಸಮಯದಲ್ಲಿ. ಮತ್ತೆ ನೀವು ಬೇರೆಯವ್ರ ತರ ಬಿಟ್ಟು ಹೋಗ್ಬೋದು ಅಂತ ಅವ್ರಿಗೆ ಫೀಲ್ ಆಗ್ತಿದೆ ಗೈಸ್. ತುಂಬಾ ಡೌಟ್ ಇದೆ, ಟ್ರಸ್ಟ್ ಕಡಿಮೆ ಇದೆ, ಓಕೆನಾ? ಬಿಟ್ಟು ಹೋಗ್ತೀರಾ ಅನ್ನೋ ಎನರ್ಜಿ ಜಾಸ್ತಿ ಇದೆ. ಮತ್ತೆ ಸ್ಯಾಡ್ ಎನರ್ಜಿ ಕಾಣಿಸ್ತಿದೆ. ನೀವು ಒಂಟಿಯಾಗಿದ್ದೀರಾ ಅಂತ ಅವ್ರಿಗೆ ಗೊತ್ತು, ನೀವು ಬೇಜಾರಲ್ಲಿ ಇದ್ದೀರಾ ಅಂತಾನು ಅವ್ರಿಗೆ ಗೊತ್ತು. ಆದ್ರೂನು ಪ್ರಾಕ್ಟಿಕಲ್ ಮೈಂಡ್ ಸೆಟ್ ಅಲ್ಲೇ ಯೋಚನೆ ಮಾಡ್ತಿದ್ದಾರೆ. ಎಲ್ಲ ನಿಮ್ದೇ ತಪ್ಪು ಅಂತ ಬ್ಲೇಮ್ ನಿಮ್ ಮೇಲೆ ಹಾಕ್ತಾ ಇದಾರೆ. ತುಂಬಾ ಈಗೋಯಿಸ್ಟಿಕ್ ಪರ್ಸನ್, ಮ್ಯಾನಿಪುಲೇಟಿವ್ ಪರ್ಸನ್, ವೆರಿ ಗ್ರೀಡಿ ಪರ್ಸನ್. ನೀವ್ ಅವ್ರನ್ನ ನಂಬಕ್ ಆಗಲ್ಲ ಗೈಸ್. ತುಂಬಾ ಟ್ರಿಕ್ ಪ್ಲೇ ಮಾಡ್ತಾರೆ, ತುಂಬಾ ಕನ್ನಿಂಗ್ ಇದಾರೆ. ಅವ್ರಿಗೆ ಮೆಂಟಲ್ ಕ್ಲಾರಿಟಿ ಅನ್ನೋದೇ ಇಲ್ಲ. ಆ ವ್ಯಕ್ತಿಗೆ ಮೆಂಟಲ್ ಕ್ಲಾರಿಟಿ ಅನ್ನೋದೇ ಇಲ್ಲ. ಬೇರೆಯವ್ರನ್ನ ಜಾಸ್ತಿ ಜಡ್ಜ್ ಮಾಡ್ತಾರೆ. ಅವ್ರಿಗಿರೋ ರಿಸೋರ್ಸಸ್, ಅವ್ರಿಗಿರೋ ಪ್ರಾಪರ್ಟಿ ಇರ್ಬೋದು, ಅವ್ರಿಗಿರೋ ಸ್ಟೇಟಸ್ಗೆ ಆರಾಮಾಗಿ ಆಕ್ಷನ್ ತಗೋಬಹುದು, ಬಟ್ ಅವ್ರ ಆಕ್ಷನ್ ತಗೊಳಲ್ಲ. ಯಾಕಂದ್ರೆ ಈ ರಿಲೇಶನ್ಶಿಪ್ ಅವ್ರಿಗೆ ರಿಸ್ಕ್ ಅಂತ ಅನ್ನಿಸ್ತಿದೆ. ಮತ್ತೆ ನಂಬಿಕೆ ಇಲ್ಲ ಈ ಕನೆಕ್ಷನ್ ಬಗ್ಗೆ ಅವರಿಗೆ, ಓಕೆನಾ? ನೀವು ತುಂಬಾ ರೆಸ್ಪೆಕ್ಟ್ಫುಲ್ ಪರ್ಸನ್ ಅನ್ಸುತ್ತೆ. ನೀವು ತುಂಬಾ ಅವ್ರಿಗೆ ಕೇರ್ ಮಾಡಿದೀರಾ ಅನ್ಸುತ್ತೆ. ಸೊಸೈಟಿ ನಿಮ್ಗೆ ಒಳ್ಳೆ ನೇಮ್ ಇದೆ ಗೈಸ್, ನನ್ ವಿವರ್ಸ್ಗೆ.
ಆ ನೀವು ವೆಲ್ದಿ ಆಗೇ ಇದ್ದೀರಾ, ನಿಮ್ಗೂ ಏನ್ ತೊಂದ್ರೆ ಇಲ್ಲ. ಬಟ್ ಅವ್ರಿಗೆ ಹಂಗ ಅನ್ಸಿದೆ, ನೀವೀಗ ಅವ್ರಿಗೆ ಹೆಲ್ಪ್ ಮಾಡೋ ಸ್ಥಿತಿಲಿ ಇಲ್ಲ ಅಂತ. ಓಕೆನಾ? ಮತ್ತೆ ನಿಮ್ ಕೆರಿಯರ್ ಅಲ್ಲೂ ನೀವು ಸಕ್ಸಸ್ ನೋಡ್ತಾ ಇದ್ದೀರಾ. ಬಟ್ ನಿಮ್ ವ್ಯಕ್ತಿಗೆ ಅದ್ ಗೊತ್ತಾಗಿಲ್ಲ. ಕಣ್ಣು ಇಟ್ಟಿದ್ದಾರೆ, ಬಟ್ ಏನ್ ತಿಳ್ಕೊಬೇಕು ಅದನ್ನೇ ತಿಳ್ಕೊಂಡಿಲ್ಲ ಅವರು. ನೆಗೆಟಿವ್ ಆಗಿ ಯೋಚನೆ ಮಾಡ್ತಿದ್ದಾರೆ. ನೀವು ನಿಮ್ಮ ಸಕ್ಸಸ್ ಇರ್ಬೋದು, ನಿಮ್ ಕರಿಯರ್ ಇರ್ಬೋದು, ಅವ್ರಿಗೆ ಉಲ್ಟಾ ಇನ್ಫಾರ್ಮೇಶನ್ ಸಿಕ್ಕಿರ್ಬೋದು. ಸೊ ಅವ್ರು ಹಂಗ್ ಫೀಲ್ ಮಾಡ್ತಿದಾರೆ, ಇವ್ರು ನನ್ಗೇನ್ ಹೆಲ್ಪ್ ಮಾಡಕ್ ಆಗಲ್ಲ ಅಂತ. ಆ ಈಗೋ ಅನ್ನೋದು ಆತರ ಎಲ್ಲ ಬಿಹೇವ್ ಮಾಡೋವಾಗ ಮಾಡುತ್ತೆ ಗೈಸ್. ಓಕೆನಾ? ಅವ್ರು ಅನ್ಕೊಬಿಟ್ಟಿದಾರೆ ನನ್ನ ಲೈಫಲ್ಲಿ ಎಲ್ಲ ಅಚೀವ್ ಮಾಡ್ಬಿಟ್ಟಿದೀನಿ, ನಾನ್ ಗ್ರೇಟ್, ಹಂಗೆ ಹಿಂಗೆ. ಸ್ವಲ್ಪ ಅವ್ರನ್ನ ಅವ್ರು ಹೊಗಳ್ಕೊಳ್ಳೋದು ಜಾಸ್ತಿ. ಮತ್ತೆ ಅವ್ರು ಮಾಡಿದ್ದೇ ಸರಿ, ಅವ್ರು ಮಾಡಿದ್ನೆಲ್ಲ ಒಪ್ಕೋಬೇಕು. ನೀವೇನಾದ್ರೂ ಅದಕ್ಕೆ ಅಪೋಸ್ ಮಾಡಿದ್ರೆ ನೀವು ಸರಿ ಇಲ್ಲ, ಆ ತರ ವ್ಯಕ್ತಿ. ಓಕೆನಾ? ಅವ್ರ ಕೆರಿಯರ್ ಅಲ್ಲಿ ಲೈಫಲ್ಲಿ ಸಕ್ಸಸ್ ನೋಡ್ತಿದ್ದಾರೆ. ಸೊ ಅದು ಅವ್ರನ್ನ ಆತರ ಬಿಹೇವ್ ಮಾಡೋವಂಗ್ ಮಾಡ್ತಾ ಇದೆ. ಹಂಗ್ ಬಿಹೇವ್ ಮಾಡ್ತಿದ್ದಾರೆ ಅವ್ರು ಕರೆಂಟ್ಲಿ. ತುಂಬಾ ಪ್ರಾಕ್ಟಿಕಲ್ ಆಗಿ ಯೋಚನೆ ಮಾಡ್ತಿದ್ದಾರೆ. ಓಕೆನಾ? ಯೂನಿವರ್ಸ್ ಅಂಡ್ ಏಂಜಲ್ಸ್ ಪ್ಲೀಸ್ ಗೈಡ್ ಮೀ. ಪೈಲ್ ಟು ಪರ್ಸನ್ ನನ್ನ ರಿವರ್ಸ್ ಕಡೆ ಏನ್ ಥಿಂಕ್ ಮಾಡ್ತಿದ್ದಾರೆ ಕರೆಂಟ್ಲಿ, ಅಥವಾ ಅವ್ರ ಥಾಟ್ಸ್ ಏನು ಈಗಿನ ಸಮಯದಲ್ಲಿ. 10 ಆಫ್ ಕಪ್ಸ್. ದಿ ಸ್ಟಾರ್ ಕಾರ್ಡ್. ಓಕೆ. ಜಡ್ಜ್ಮೆಂಟ್. 2 ಜಡ್ಜ್ಮೆಂಟ್ ಕಾರ್ಡ್ ಬಂತು ಗೈಸ್. ಕ್ಲಾರಿಟಿ ಸಿಗ್ತಾ? ಡಬಲ್ ರಿಪಿಟೇಷನ್ ಆಫ್ ಕಾರ್ಡ್ಸ್. 5 ಆಫ್ ಪೆಂಟಕಲ್ಸ್ 2 ಬಂತು. ಅಪ್ಪ, ಕ್ಲಾರಿಟಿ ಗೈಸ್. ಕಿಂಗ್ ಆಫ್ ಸ್ವರ್ಡ್ಸ್. ಓಕೆ ಗೈಸ್, ನಾನು ಏನೇ ಹೇಳಿದ್ ನೀವು ಕ್ಲೈಮ್ ಮಾಡ್ಬೇಕು ಅಂತ ಇದ್ರೆ ದಯವಿಟ್ಟು ಯೂನಿವರ್ಸ್ಗೆ, ಏಂಜಲ್ಸ್ಗೆ ಥ್ಯಾಂಕ್ಸ್ ಹೇಳಿ 392 ಬರ್ತು ಕ್ಲೈಮ್ ಮಾಡಿ ಗೈಸ್. ಅವ್ರ ಫ್ಯಾಮಿಲಿ ಓರಿಯೆಂಟೆಡ್ ಪರ್ಸನ್, ಅವ್ರ ಫ್ಯಾಮಿಲಿಗೆ ತುಂಬಾ ಇಂಪಾರ್ಟೆನ್ಸ್ ಕೊಡ್ತಾರೆ. ಅವ್ರ ಲೈಫಲ್ಲಿ ಇನ್ನೊಬ್ರು ವ್ಯಕ್ತಿ ಇರ್ಬೋದು, ಮಕ್ಳು ಇರ್ಬೋದು. ಅವ್ರ ಫ್ಯಾಮಿಲಿ ಪರ್ಸನ್ ಆಗಿಲ್ಲ ಅಂದ್ರೆ, ಸಿಂಗಲ್ ಆದ್ರೆ, ಅವ್ರ ಲೈಫಲ್ಲಿ ಅವ್ರ ಫ್ಯಾಮಿಲಿ, ಅವ್ರ ತಾಯಿ ಆತರ ಇದ್ದಾರೆ. ಒಟ್ನಲ್ಲಿ ಒಬ್ರು ಎಲ್ಡರ್ ಲೇಡಿ ಕಾಣಿಸ್ತಿದಾರೆ ನನ್ಗೆ, ಅವ್ರ ಲೈಫಲ್ಲಿ ಇದ್ದಾರೆ. ಓಕೆನಾ? ಅವ್ರಿಗೂ ಇಂಪಾರ್ಟೆನ್ಸ್ ಕೊಡ್ತಾರೆ ಅವ್ರು ತುಂಬಾ. ನೋಡಿ, ಇಲ್ಲಿ ಚಂದ್ರನು ಕಾಣಿಸ್ತಿದೆ, ಸೂರ್ಯನು ಕಾಣಿಸ್ತಿದೆ. ಅಥವಾ ಇದು ನಕ್ಷತ್ರ ಅನ್ಕೊಳ್ಳೋಣ. ಸೂರ್ಯ ಮುಳುಗ್ತಾ ಇದೆ, ಇದು ನಕ್ಷತ್ರ ಅಂದ್ರೆ. ಈ ಕಡೆ ಚಂದ್ರನು ಇದೆ. ಸೊ ಥರ್ಡ್ ಪಾರ್ಟಿ ಇನ್ವಾಲ್ವ್ಮೆಂಟ್ ಜಾಸ್ತಿ ಇದೆ. ಅಂದ್ರೆ ನಿಮ್ಮಿಬ್ರ ಕನೆಕ್ಷನ್ ಮಧ್ಯ ಅವ್ರ ತಾಯಿ ಇರ್ಬೋದು, ಅವ್ರ ಪಾರ್ಟ್ನರ್ ಇಲ್ಲ. ನೋಡಿ, ಥರ್ಡ್ ಪಾರ್ಟಿ ಅಂದ್ರೆ ರೊಮ್ಯಾಂಟಿಕ್ ಪಾರ್ಟ್ನರೇ ಆಗ್ಬೇಕಾಗಿಲ್ಲ ಗೈಸ್. ಅವ್ರ ಫ್ಯಾಮಿಲಿ ಅವ್ರ ಆಗಿರ್ಬೋದು, ಅವ್ರ ಫ್ರೆಂಡ್ ಆಗಿರ್ಬೋದು. ಓಕೆನಾ? ಅವ್ರ ಜಾಬ್, ಅವ್ರ ಕೆರಿಯರ್ ಆಗಿರ್ಬೋದು. ಇಲ್ಲಿ ನಂಗೆ ಏಜ್ಡ್ ಲೇಡಿ ಕಾಣಿಸ್ತಿದ್ದಾರೆ, ಮೋಸ್ಟ್ಲಿ ಅವ್ರ ತಾಯಿ ಅನ್ಸುತ್ತೆ. ಇನ್ ಕೇಸ್ ಥರ್ಡ್ ಪಾರ್ಟಿನೇ ಇದ್ರೆ ಥರ್ಡ್ ಪಾರ್ಟಿ ವಿತ್ ಚಿಲ್ಡ್ರನ್ ಕಾಣಿಸ್ತಿದೆ. ಅವ್ರಿಗೆ ತುಂಬಾ ಇಂಪಾರ್ಟೆನ್ಸ್ ಕೊಡ್ತಿದ್ದಾರೆ ಗೈಸ್ ಕರೆಂಟ್ಲಿ. ಅದು ಯಾರೇ ಇರ್ಬೋದು, ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡ್ತಿದ್ದಾರೆ, ಅವ್ರಿಗೆ ತುಂಬಾ ಇಂಪಾರ್ಟೆನ್ಸ್ ಕೊಡ್ತಿದ್ದಾರೆ. ಅವ್ರ ಜವಾಬ್ದಾರಿ ಏನಿದೆ ಅದನ್ನ ಅಲ್ಲಿ ಮಾಡ್ತಾ ಇದ್ದಾರೆ, ಅಲ್ಲಿ ಟೈಮ್ ಸ್ಪೆಂಡ್ ಮಾಡ್ತಾ ಇದ್ದಾರೆ. ಓಕೆನಾ? ಅವ್ರ ಎನರ್ಜಿನ ಅಲ್ಲಿ ಸ್ಪೆಂಡ್ ಮಾಡ್ತಿದ್ದಾರೆ, ಅವ್ರ ಟೈಮ್ನ ಅಲ್ಲಿ ಸ್ಪೆಂಡ್ ಮಾಡ್ತಾ ಇದ್ದಾರೆ. ನಿಮ್ಮನ್ನ ಅವ್ರು ತುಂಬಾ ಇಂಡಿಪೆಂಡೆಂಟ್ ಅಂತ ನೋಡ್ತಾರೆ. ನೀವು ಯಾರ ಮೇಲೂ ಡಿಪೆಂಡ್ ಆಗಲ್ಲ, ನೀವು ಒಂಟಿ ಆಗಿದ್ದೀರಾ. ಓಕೆನಾ? ನೀವು ಬೇರೆಯವರ ಒಪಿನಿಯನ್ಗೆ ತಲೆ ಕೆಡ್ಸ್ಕೊಳ್ಳುವಂತ ವ್ಯಕ್ತಿ ಅಲ್ಲ ಅಂತ ಅವ್ರಿಗೆ ಅನ್ಸಿದೆ. ಓಕೆನಾ? ನೀವು ಒಂಟಿಯಾಗೆ ಇದ್ರೂನು ನಿಮ್ಮನ್ನ ನೀವು ನೋಡ್ಕೊಳ್ಳೋವಷ್ಟು ನೀವು ಇದ್ದೀರಾ ಅಂತ ಅವ್ರಿಗೆ ಗೊತ್ತು. ಓಕೆನಾ? ಸೆಲ್ಫ್ ಮೇಡ್, ನೀವು ಯಾವತ್ತಿದ್ರು ಸೆಲ್ಫ್ ಮೇಡ್ ಅಂತ ನೋಡ್ತಾರೆ. ಮತ್ತೆ ನೀವು ಒಂಟಿಯಾಗಿದ್ರು ಸ್ಟ್ರಾಂಗ್ ಅಂತ ಅವ್ರಿಗೆ ಗೊತ್ತು. ನಿಮ್ಮನ್ನ ಸ್ಟ್ರಾಂಗ್ ಆಗಿ ನೋಡ್ತಿದ್ದಾರೆ. ಮತ್ತೆ ನೀವು ಅವ್ರಿಗೆ ಜಡ್ಜ್ಮೆಂಟ್, ನ್ಯಾಯ ಕೇಳಿರ್ಬೋದು. ಅವ್ರಿಗೆ ನೀವು ಕಮಿಟ್ಮೆಂಟ್ ಕೇಳಿರ್ಬೋದು, ಏನಾದ್ರೂ ಕೇಳಿರ್ಬೋದು ನೀವು. ಸೊ ಅವ್ರಿಗೆ ನೀವು ತುಂಬಾ ಡಾಮಿನೇಟ್ ಮಾಡ್ತಿದ್ದೀರಾ, ಅಥವಾ ನೀವು ಬೇರೆಯವ್ರ ತರ ಬಿಟ್ಟು ಹೋಗ್ತೀರಾ. ನಿಮಗೇನು ಅವ್ರ ಅವಶ್ಯಕತೆ ಇಲ್ಲ, ಆ ತರ ಅವ್ರಿಗೆ ಫೀಲ್ ಆಗಿದೆ. ಅವರು ಆರಾಮಾಗಿ ಅವ್ರ ಫ್ಯಾಮಿಲಿಗೆ ಇಂಪಾರ್ಟೆನ್ಸ್ ಕೊಟ್ಕೊಂಡು ಆರಾಮಾಗಿದ್ದಾರೆ ಗೈಸ್. ಆದ್ರೆ ಅವ್ರಿಗೆ ಡೌಟ್ ನಿಮ್ಮ ಮೇಲೆ, ನೀವೇ ಅವ್ರನ್ನ ಬಿಟ್ಟು ಹೋಗ್ತೀರಾ ಅನ್ನೋದು ಅವ್ರ ತಲೆಯಲ್ಲಿ ಜಾಸ್ತಿ ಇದೆ.
ಅವ್ರ ಲೈಫಲ್ಲಿ ಯಾರೋ ಹಿಂದೆ ನಿಮ್ ತರ ನಂಬಿದವ್ರು ಬಿಟ್ಟು ಹೋಗಿದ್ರು ಅನ್ಸುತ್ತೆ. ಸೊ ಅದೇ ಎನರ್ಜಿ ನಿಮ್ಮಲ್ಲಿ ನೋಡ್ತಾ ಇದಾರೆ. ಅವ್ರು ಇನ್ನೂ ಆ ಇದನ್ನ ಫೀಲಿಂಗ್ ಇಂದ ಆಚೆನೆ ಬಂದಿಲ್ಲ. ಸೊ ನೀವು ಹಂಗೆ ಮಾಡ್ತೀರಾ ಅಂತ ಅವ್ರಿಗೆ ಅನ್ಸುತ್ತೆ. ಯಾಕಂದ್ರೆ ನೀವು ಒಂಟಿಯಾಗಿದ್ರು ನೀವು ಆರಾಮಾಗಿದ್ದೀರಾ ಅಂತ ಅವ್ರಿಗೆ ಫೀಲ್ ಆಗಿದೆ. ನೀವೇನ್ ಅಷ್ಟ್ ಡಿಪೆಂಡ್ ಆಗಿಲ್ಲ ಅವ್ರ ಮೇಲೆ ಅನ್ನೋದು ಅವ್ರಿಗೆ ತುಂಬಾ ಅನ್ಸಿದೆ. ನೀವು ಬಿಟ್ಟು ಹೋಗ್ತಿರೇನೋ ಅನ್ನೋದು ಅವ್ರ ತಲೆಯಲ್ಲಿ ಜಾಸ್ತಿ ಓಡ್ತಾ ಇದೆ. ಓಕೆ, ಅದಕ್ಕೆ ಕನೆಕ್ಷನ್ಗೆ ಏನ್ ಆಕ್ಷನ್ ತಗೊಳ್ಳಿ, ಏನ್ ಮಾಡ್ಲಿ ಅಂತ ತುಂಬಾ ಯೋಚನೆ ಮಾಡ್ತಿದ್ದಾರೆ. ನೀವ್ ಅವ್ರ ಲೈಫಲ್ಲಿ ಇಂಪಾರ್ಟೆಂಟ್ ನಾನು ಇಲ್ಲ ಅಂತ ಹೇಳ್ತಿಲ್ಲ ಗೈಸ್, ಬಟ್ ಕರೆಂಟ್ಲಿ ಅವ್ರಿಗೆ ತುಂಬಾ ಡೌಟ್ಸ್ ಇದೆ ನಿಮ್ ಮೇಲೆ. ನೀವ್ ಅವ್ರನ್ನ ಪ್ರೀತಿನೇ ಮಾಡಲ್ಲ, ಇದ್ರೂನು ಅಷ್ಟೊಂದು ಅಟ್ಯಾಚ್ಮೆಂಟ್ ಇಲ್ಲ ಆ ತರ ಅನ್ನಿಸ್ತಿದೆ. ಮತ್ತೆ ಈಗಿನ ಸಪರೇಷನ್ಗೆ ನೀವೇ ಕಾರಣ ಅಂತ ಅವ್ರಿಗೆ ಫೀಲ್ ಆಗಿದೆ. ಕಿಂಗ್ ಆಫ್ ಸ್ಪೋರ್ಟ್ಸ್, ಏನಾದ್ರು ನಿಮ್ಮಿಬ್ರ ಮಧ್ಯೆ ಆರ್ಗ್ಯುಮೆಂಟ್ಸ್ ಆಗಿರ್ಬೋದು, ಜಗಳಗಳಾಗಿರ್ಬೋದು, ಚಿಕ್ಕ ಪುಟ್ಟ ಆರ್ಗ್ಯುಮೆಂಟ್ಸ್ ನಡೆದಿರ್ಬೋದು. ಓಕೆನಾ? ಸೊ ಅವರು ಆಕ್ಷನ್ ತಗೋತಾ ಇಲ್ಲ ನಿಮ್ ಕಡೆ. ಕಿಂಗ್ ಆಫ್ ಸ್ವೋರ್ಡ್ಸ್ ಇದೆ, ಸ್ವೋರ್ಡ್ಸ್. ಮತ್ತೆ ಅವರು ಕರೆಕ್ಟ್ ಡಿಸಿಷನ್ ಮಾಡ್ಬೇಕು ಈ ಕನೆಕ್ಷನ್ ಅಲ್ಲಿ. ಹಿಂಗೆ ಇದ್ರೆ ಆಗಲ್ಲ, ಇದು ಈ ಕನೆಕ್ಷನ್ ಗಟ್ಟಿ ಇಲ್ಲ ಅಂತ ಅವ್ರಿಗೂ ಫೀಲ್ ಆಗಿದೆ. ಸೊ ಏನಾದ್ರೂ ಒಂದು ಕರೆಕ್ಟ್ ಡಿಸಿಷನ್ ಮಾಡ್ಬೇಕು ಅಂತ ಅನ್ಕೋತಾನೆ ಇದಾರೆ. ಸ್ಟ್ರಾಂಗ್ ಆಗಿ ಆಕ್ಷನ್ ತಗೋಬೇಕು ಅಂತ ಅನ್ಕೋತಿದ್ದಾರೆ. ತಗೊಳ್ಳೋ ಚಾನ್ಸಸ್ ಇದೆ ಗೈಸ್, ಬಟ್ ಅದು ಆರ್ಗ್ಯುಮೆಂಟ್ ಆಗಿ ಟರ್ನ್ ಆಗ್ಬೋದು ಅಂತ ನನ್ಗನ್ಸ್ತಿದೆ. ಅದು ಅವ್ರ ಏನ್ ಆಕ್ಷನ್ ತಗೊಳಕ್ ಬಂದ್ರು ನಿನ್ನಿಂದ ಅಂತ ಸ್ಟಾರ್ಟ್ ಆದಾಗ ಇಬ್ಬರಿಗೂ ಮತ್ತೆ ಆರ್ಗ್ಯುಮೆಂಟ್ ಸ್ಟಾರ್ಟ್ ಆಗೇ ಆಗುತ್ತಲ್ವಾ, ಆ ತರ ಆಗುತ್ತೆ. ಯೂನಿವರ್ಸ್ ಅಂಡ್ ಏಂಜಲ್ಸ್ ಪ್ಲೀಸ್ ಗೈಡ್ ಮೀ, ಫೈಲ್ ಟು ಪರ್ಸನ್ ನ ಕರೆಂಟ್ ಫೀಲಿಂಗ್ಸ್ ನನ್ನ ವಿವರ್ಸ್ ಕಡೆ ಏನಿದೆ. ಹಾರ್ಟ್ ಬ್ರೋಕನ್, ಅವ್ರಿಗೆ ನಿಮ್ ಕಡೆಯಿಂದ ತುಂಬಾ ಹರ್ಟ್ ಆಗಿದೆ, ತುಂಬಾ ಬೇಜಾರಾಗಿದ್ದಾರೆ. ಒಳಗೊಳಗೆ ಏನನ್ಬೋದು, ಕೊರಗ್ತಾ ಇದಾರೆ ಗೈಸ್. ಈ ಬ್ರೇಕಪ್, ನಿಮ್ಮಿಬ್ರದ್ದು ಬ್ರೇಕಪ್ ಆಗಿದೆ, ಫುಲ್ ಬ್ಲಾಕ್ ಆಗಿ ಮಾಡಿದ್ದಾರೆ, ಇಲ್ಲ ಕಮ್ಯುನಿಕೇಶನ್ ಇಲ್ಲದೆ ಇರ್ಬೋದು, ಅಥವಾ ಅಲ್ಪ ಸ್ವಲ್ಪ ಕಮ್ಯುನಿಕೇಶನ್ ಆಗ್ತಿರ್ಬೋದು. ಈ ಬ್ರೇಕಪ್ ಅವ್ರಿಗೆ ನಿಮ್ಗಿಂತ ಹಾರ್ಟ್ ಬ್ರೇಕ್ ಆಗಿದೆ. ಓಕೆನಾ? ಅದಕ್ಕೆ ದೂರದಿಂದ ನಿಮ್ ಮೇಲೆ ಕಣ್ಣಿಟ್ಟಿರೋದವ್ರು. ನಿಮ್ ಫೋಟೋಸ್ ನ ನೋಡ್ಕೊಂಡು ನಿಮ್ನ ತುಂಬಾ ಮಿಸ್ ಮಾಡ್ಕೋತಾರೆ. ಮತ್ತೆ ಹಿಂದಿನ ನೆನ್ಸ್ಕೊಂಡು ಮೇಕ್ ನ್ಯೂ ಮೆಮರೀಸ್, ಇನ್ನೂ ಹೊಸ ಹೊಸ ಮೆಮೊರೀಸ್ ಮಾಡ್ಕೋಬೇಕು ನಿಮ್ ಜೊತೆ ಅಂತ ತುಂಬಾ ಅನ್ಕೋತಾ ಇದಾರೆ. ಹಳೆದನ್ನ ನಿಮ್ ಫೋಟೋಸ್ ಎಲ್ಲ ನೋಡ್ಕೊಂಡು ನಿಮ್ನ ತುಂಬಾ ಮಿಸ್ ಮಾಡ್ಕೋತಾ ಇದಾರೆ ಗೈಸ್. ಓಕೆನಾ? ಅವ್ರು ತುಂಬಾ ನಾರ್ಸಿಸಿಸ್ಟ್ ಆಗಿ ಬಿಹೇವ್ ಮಾಡಿದ್ದಾರೆ ಗೈಸ್ ಈ ರಿಲೇಶನ್ಶಿಪ್ ಅಲ್ಲಿ. ಬರೀ ಅವ್ರ ಲೈಫದ್ದು ಒಳ್ಳೇದ್ ನೋಡಿದ್ದಾರೆ, ನಿಮ್ ಕಡೆ ನೋಡಿಲ್ಲ. ಅವ್ರು ಒನ್ ಸೈಡೆಡ್, ಬರೀ ಅವ್ರ ಏಳ್ಗೆ, ಅವರ ಖುಷಿ, ಅವ್ರ ನೆಮ್ಮದಿ, ಅವ್ರ ಲೈಫ್, ಬರೀ ಅವ್ರ ಫ್ಯಾಮಿಲಿ ಆ ತರನೇ ನೋಡಿದ್ದಾರೆ ಅವ್ರು. ನೀವು ಪಾಪ ನೀವು ಒಂದೇ ಕಡೆ ಕೇರ್ ಮಾಡಿದೀರಾ, ಅವ್ರ ಬರೀ ಕೊಟ್ಟಿದ್ದೀರಾ ನೀವು, ಅವ್ರು ತಗೊಂಡಿದಾರ ಅಷ್ಟೇ, ನಿಮ್ಗೇನು ಕೊಟ್ಟಿಲ್ಲ. ಈಗ್ಲೂ ಡೌಟ್ ಪಡ್ತಾ ಇದಾರೆ ಇಷ್ಟೆಲ್ಲ ಆದ್ರೂನು ಗೈಸ್. ನೀವ್ ಅವ್ರನ್ನ ತುಂಬಾ ಚೇಸ್ ಮಾಡ್ತಿದ್ರಿ ಅನ್ಸುತ್ತೆ ಮುಂಚೆ, ಈಗ ಚೇಸ್ ಮಾಡ್ತಿಲ್ಲ ಅನ್ನೋದ್ ಕೋಪ ಬಂದಿರ್ಬೇಕು. ನೀವು ತುಂಬಾ ಅವ್ರು ಏನೇ ಮಾಡಿದ್ರು ಅವ್ರ ಹಿಂದಿಂದ ಹೋಗ್ತಿದ್ರಿ ಅನ್ಸುತ್ತೆ, ಈಗ ಹೋಗ್ತಿಲ್ವೇನೋ. ಸೊ ಯಾಕೆ ಬರ್ತಿಲ್ಲ ಅಂತಾನು ಕೋಪ ಬಂದಿದೆ ಅವ್ರಿಗೆ. ನೀವೇ ಎಫರ್ಟ್ ಹಾಕ್ಬೇಕು ಅನ್ನೋದು ಅವ್ರ ತಲೆಯಲ್ಲಿ ಜಾಸ್ತಿ ಇದೆ. ಮೊದ್ಲೇ ಈಗೋಯಿಸ್ಟಿಕ್ ಪರ್ಸನ್, ಕಾರ್ಮಿಕ್ ರಿಲೇಶನ್ಶಿಪ್. ಅವ್ರ ಹಾರ್ಟ್ ಒಡೆದೋಗಿದೆ ಗೈಸ್, ಅವ್ರ ಹಾರ್ಟ್ ಒಡೆದೋಗಿದೆ, ನೋವು ಅನ್ಭವಿಸ್ತಾ ಇದಾರೆ ತುಂಬಾ. ಓಕೆ, ನಾನ್ ನೋಡಿ ರೋಸು ಒಣಗೋಗಿದೆ, ನೋವು ಅನ್ಭವಿಸ್ತಾ ಇದಾರೆ. ಈ ಸಪ್ರೇಷನ್, ಈ ಹಾರ್ಟ್ ಬ್ರೇಕ್ ಇದ್ರಿಂದೆಲ್ಲ ಲೆಟ್ ಗೋ ಮಾಡ್ಬಿಡ್ಬೇಕು ನಾನು ಅಂತ ತುಂಬಾ ಸರಿ ಅನ್ಕೋತಾರೆ. ಬಟ್ ಇದ್ರಲ್ಲೇ ಸಿಕ್ಕಾಕೊಂಡಿದ್ದಾರೆ ಆ ಸುಳಿಲಿ. ಲೆಟ್ ಗೋ ಮಾಡ್ಬೇಕು ಅಂತ ಅನ್ಕೋತಾರೆ, ಮತ್ತೆ ಪ್ರೀತಿ ಬರುತ್ತೆ, ಮತ್ತೆ ಕೋಪ ಬರುತ್ತೆ, ಲೆಟ್ ಗೋ ಮಾಡ್ಬೇಕು ಅನ್ಕೋತಾರೆ, ಮತ್ತೆ ಪ್ರೀತಿ ಬರುತ್ತೆ. ಆ ತರ ಕಾರ್ಮಿಕ್ ಸೈಕಲ್ ಅಂತೀವಿ, ಆ ಸೈಕಲ್ ಅಥವಾ ಆ ರಿಲೇಶನ್ಶಿಪ್, ಆ ಸಿಚುವೇಶನ್ ಅಲ್ಲಿ ಅವ್ರು ಸಿಕ್ಕಾಕೊಂಡು ಆಚೆ ಬರೋದು ಒಳಗೋಗೋದು ಆ ತರ ಮಾಡ್ತಿದ್ದಾರೆ ಈ ಕನೆಕ್ಷನ್ ಅಲ್ಲಿ. ಓಕೆನಾ? ಬಟ್ ತುಂಬಾ ಹರ್ಟ್ ಆಗಿದ್ದಾರೆ. ಆರ್ಗ್ಯುಮೆಂಟ್ಸ್ ಏನಾದ್ರು ಆಗಿರ್ಬೋದು ನಿಮ್ಮಿಬ್ರ ಮಧ್ಯ. ಸೊ ಅವ್ರಿಗೂ ಈ ಬ್ರೇಕಪ್ ತುಂಬಾ ಬೇಜಾರಾಗಿದೆ. ಯೂನಿವರ್ಸ್ ಅಂಡ್ ಏಂಜಲ್ಸ್ ಪ್ಲೀಸ್ ಗೈಡ್ ಮೀ, ಇನ್ನೊಂದಷ್ಟು ಮೆಸೇಜಸ್ ಕೊಡಿ. ಫೈಲ್ ಟು ವ್ಯಕ್ತಿ ನನ್ನ ವಿವರ್ಸ್ ಕಡೆ, ಐ ಚೂಸ್ ಯು. ಅವ್ರ ಲೈಫಲ್ಲಿ ಯಾರೇ ಇರ್ಲಿ ಗೈಸ್, ಅವ್ರು ನಿಮ್ನೆ ಚೂಸ್ ಮಾಡ್ತೀನಿ ಅಂತ ಹೇಳ್ತಿದ್ದಾರೆ. ಇಷ್ಟೆಲ್ಲ ಅವ್ರ ಮನ್ಸಲ್ಲಿ ಡೌಟ್ ಏನೇ ಇದ್ರು ಅವ್ರು ನಿಮ್ನೆ ಚೂಸ್ ಮಾಡ್ತೀನಿ ಅಂತ ಹೇಳ್ತಾ ಇದಾರೆ. ಸ್ಕೇರ್ಡ್ ಆಫ್ ರಿಜೆಕ್ಷನ್, ನೀವೆಲ್ ರಿಜೆಕ್ಟ್ ಮಾಡ್ಬಿಡ್ತೀರೋ ಅನ್ನೋ ಭಯ ಇದೆ. ಯಾಕಂದ್ರೆ ಅವ್ರು ನಿಮ್ ಜೊತೆ ಹಂಗ್ ನಡ್ಕೊಂಡಿದ್ದಾರೆ ನಾರ್ಸಿಸಿಸ್ಟ್ ತರ.
ಸೊ ಅವ್ರಿಗೆ ಭಯ ಇದೆ ನೀವೆಲ್ ರಿಜೆಕ್ಟ್ ಮಾಡ್ತಿರೋ ಅಂತ. ಐ ವಾಂಟ್ ಯು, ನೀವ್ ಅವ್ರಿಗೆ ಬೇಕು, ಆ ತರ ಅನ್ನಿಸ್ತಾ ಇದೆ ಅವ್ರಿಗೆ. ಯು ಆರ್ ಸೋ ಕ್ಯೂಟ್, ನೀವು ತುಂಬಾ ಕ್ಯೂಟ್ ಅಂತ ಅವ್ರಿಗೆ ಅನ್ನಿಸ್ತೀರಾ. ಐ ವಾಂಟ್ ಟು ಟೇಕ್ ಯು ಫಾರ್ ಎ ಡೇಟ್. ಎಲ್ಲಾರು ಆಚೆ ಹೋದ್ರೆ ಈ ಪರಿಸ್ಥಿತಿ ಸರಿ ಹೋಗ್ಬೋದು, ಡೇಟ್ಗೆ ಎಲ್ಲಾದ್ರೂ ಕರ್ಕೊಂಡು ಹೋದ್ರೆ ನೀವ್ ಇನ್ನ ಓಪನ್ ಅಪ್ ಆಗ್ಬೋದು ಅಂತ ಅವ್ರಿಗೆ ಫೀಲ್ ಆಗ್ತಿದೆ ಗೈಸ್. ಇನ್ನೊಂದಷ್ಟು ಮೆಸೇಜಸ್ ತಗೋತೀನಿ ಅವ್ರ ಕಡೆಯಿಂದ. ಯೂನಿವರ್ಸ್ ಅಂಡ್ ಏಂಜಲ್ಸ್ ಪ್ಲೀಸ್ ಗೈಡ್ ಮಿ. ಫೈಲ್ ಟು ವ್ಯಕ್ತಿ ನನ್ನ ವಿವರ್ಸ್ ಬಗ್ಗೆ ಈ ಸಮಯದಲ್ಲಿ ಏನ್ ಯೋಚನೆ ಮಾಡ್ತಿದ್ದಾರೆ ಅಂತ. ಯು ಆರ್ ದ ಲೈಟ್ ಇನ್ ಮೈ ಲೈಫ್, ನೀವೇ ಅವರ ಜೀವನದ ಬೆಳಕು. ಓಕೆನಾ, ಅವ್ರು ಅನ್ಕೊಂಡಿರೋದು. ಯು ಲಾಫ್ ಅಟ್ ಮೈ ಜೋಕ್ಸ್ ಇವನ್ ವೆನ್ ದೇ ಆರ್ ನಾಟ್ ಫನಿ. ಅವ್ರು ಏನಾದ್ರು ಜೋಕ್ಸ್ ಮಾಡಿದ್ರೆ ಆ ಜೋಕ್ಸ್ ಅಲ್ದೇ ಇದ್ರು ನೀವ್ ಅವ್ರನ್ನ ಅಪ್ರಿಶಿಯೇಟ್ ಮಾಡಿದೀರಾ, ಸುಮ್ನೆ ನಕ್ಕಿದೀರಾ. ಅಂದ್ರೆ ಜೋಕ್ಸ್ ಮಾಡಿದಾರೆ ಅಂತಲ್ಲ, ಅವ್ರು ಏನೇ ಮಾಡಿದ್ರು ನೀವ್ ಅದಕ್ಕೆ ಅಪ್ರಿಶಿಯೇಟ್ ಮಾಡಿದೀರಾ, ಅದನ್ನ ತುಂಬಾ ಮಿಸ್ ಮಾಡ್ಕೋತಾರೆ. ಸೊ ನೀವ್ ಅವ್ರಿಗೆ ಬೇಕು ಅಂತ ಅವ್ರಿಗೆ ಅನ್ನಿಸ್ತಿದೆ. ಏನೇ ಇರ್ಬೋದು ಅವ್ರ ಮನ್ಸಲ್ಲಿ, ಎಷ್ಟೇ ಈಗೋಯಿಸ್ಟಿಕ್ ಇರ್ಬೋದು, ಕೊನೆಯಲ್ಲಿ ಅವ್ರಿಗೆ ಒಂದೇ ಅನ್ಸದ್ ನೀವ್ ಬೇಕು ಅಂತ. ಬೀಯಿಂಗ್ ವಿತ್ ಯು ಇಸ್ ದ ಬೆಸ್ಟ್ ವೇ ಟು ಸ್ಪೆಂಡ್ ಮೈ ಟೈಮ್. ಅವ್ರಿಗೆ ನಿಮ್ ಜೊತೆ ಇದ್ದಾಗ ಟೈಮ್ ಹೋಗೋದೇ ಗೊತ್ತಾಗಲ್ಲ, ಅದು ಬೆಸ್ಟ್ ಟೈಮ್ ಅವ್ರ ಲೈಫಲ್ಲಿ ಅವ್ರು ಸ್ಪೆಂಡ್ ಮಾಡಿರೋದು ಅಂತ ಹೇಳ್ಕೊತಾ ಇದಾರೆ. ವಿ ಆರ್ ಎ ಪರ್ಫೆಕ್ಟ್ ಮ್ಯಾಚ್. ಅವ್ರಿಗೆ ಅನ್ಸುತ್ತೆ ನೀವೇ ಅವ್ರಿಗೆ ಪರ್ಫೆಕ್ಟ್ ಅಂತ, ಮ್ಯಾಚ್ ಅಂತ. ಅವ್ರು ಪಾರ್ಟ್ನರ್ ಬಗ್ಗೆ ಏನೇನ್ ಕನ್ಸ್ಕೊಂಡಿದ್ರೋ ಆ ಗುಣಲಕ್ಷಣಗಳೆಲ್ಲ ನಿಮ್ಮಲ್ಲಿದೆ. ಅದಕ್ಕೆ ಅವ್ರು ಹೇಳ್ತಾ ಇದಾರೆ ನೀವು ಮಾತ್ರ ಅವ್ರ ಪರ್ಫೆಕ್ಟ್ ಮ್ಯಾಚ್ ಅಂತ. ಐ ಟ್ರಸ್ಟ್ ಯು ವಿತ್ ಮೈ ಲೈಫ್ ಅಂಡ್ ಹಾರ್ಟ್. ಅವರು ಡೌಟ್ ಪಡ್ತಿದಾರೆ ನಿಮ್ ಬಗ್ಗೆ, ನೀವು ಬಿಟ್ಟು ಹೋಗ್ತೀರಾ ಅಂತ. ಇಲ್ಲ ಅಂತಲ್ಲ, ಭಯಕ್ಕೆ ಆತರ ನೀವ್ ಅವ್ರನ್ನ ಬಿಟ್ಟು ಹೋಗ್ತೀರಾ ಅನ್ನೋದ್ ಏನೇನೋ ಅವ್ರ ತಲೆಯಲ್ಲಿ ಕನ್ಫ್ಯೂಷನ್ ನಡೀತಿದೆ. ಬಟ್ ಬೈ ಹಾರ್ಟ್ ಅವ್ರು ನಿಮ್ನ ನಂಬ್ತಾರೆ. ಆದ್ರೆ ಪ್ರಾಕ್ಟಿಕಲ್ ಆಗಿ ಯೋಚನೆ ಮಾಡಿದಾಗ ನಿಮ್ ಮೇಲೆ ಡೌಟ್ ಪಡ್ತಾರೆ, ಇವ್ರು ಬಿಟ್ಟು ಹೋಗ್ತಾರೆ ಅನ್ನೋದು. ಓಕೆನಾ, ಅವ್ರ ಹಾರ್ಟ್ ಹೇಳುತ್ತೆ ಟ್ರಸ್ಟ್ ಮಾಡು, ಇವ್ರು ಅಂತವ್ರಲ್ಲ ಅಂತ. ತಲೆ ಹೇಳುತ್ತೆ ಇಲ್ಲ, ಯಾರನ್ನೂ ಟ್ರಸ್ಟ್ ಮಾಡಕ್ಕಾಗಲ್ಲ, ಅವರು ನಿನ್ನ ಬಿಟ್ಟು ಹೋಗ್ಬೋದು ಅಂತ. ಆತರ. ಇಫ್ ಐ ಹ್ಯಾಡ್ ಎ ಚಾಯ್ಸ್ ಆಫ್ ಬೀಯಿಂಗ್ ವಿತ್ ಎನಿವನ್ ಇನ್ ದ ವರ್ಲ್ಡ್ ಐ ವುಡ್ ಸ್ಟಿಲ್ ಚೂಸ್ ಯು. ಅವ್ರಿಗೆ ಇಡೀ ಪ್ರಪಂಚದಲ್ಲಿ ನೀನ್ ಯಾರ ಜೊತೆ ಇರ್ಬೇಕು ಅಂತ ಕೇಳಿದ್ರೆ ಅವರು ನಿಮ್ನ ಚೂಸ್ ಮಾಡ್ತೀನಿ ಅಂತ ಹೇಳ್ತಿದ್ದಾರೆ. ವಾವ್. ಇಟ್ ವುಡ್ ಬಿ ಗ್ರೇಟ್ ಫನ್ ಟು ಗ್ರೋ ಓಲ್ಡ್ ಟುಗೆದರ್. ಅವ್ರಿಗೆ ನಿಮ್ ಜೊತೆ ವಯಸ್ಸಾದಾಗ್ಲೂ ಜೀವನ ಮಾಡ್ಬೇಕು ಅನ್ನೋ ಆಸೆ ಇದೆ. ಓಕೆನಾ, ಪರವಾಗಿಲ್ಲ ಗೈಸ್. ಅವ್ರಿಗೆ ಎಷ್ಟೇ ಕೋಪ ಇದ್ರು, ಎಷ್ಟೇ ಹಾರ್ಟ್ ಬ್ರೇಕ್ ಆಗಿದ್ರು, ಡೌಟ್ ಇದ್ರು, ಅವ್ರ ಪ್ರಾಕ್ಟಿಕಲ್ ಯೋಚನೆಗಳು ಅದನ್ನೆಲ್ಲ ತರಿಸ್ತಿದೆ. ಆದ್ರೆ ಬೈ ಹಾರ್ಟ್ ಅವ್ರು ನಿಮ್ನೆ ಚೂಸ್ ಮಾಡೋದು. ಬೇರೆ ಯಾರೇ ಇದ್ರು ಅವ್ರಿಗೆ ಇಂಪಾರ್ಟೆಂಟ್ ಅಲ್ಲ ನಿಮ್ನ ಬಿಟ್ಟು ಗೈಸ್. ಓಕೆನಾ, ಆಕ್ಷನ್ ತಗೋಬೇಕು ಅನ್ಕೊಂಡಿದ್ದಾರೆ, ಕರೆಕ್ಟ್ ಆಗಿ ಮಾತಾಡ್ಬೇಕು ನಿಮ್ ಜೊತೆ ಅಂತ ತುಂಬಾ ಅನ್ಕೊಂಡಿದ್ದಾರೆ. ಸೊ ಒಂದ್ ಒಳ್ಳೆ ಟಾಕ್ ನಿಮ್ಮಿಬ್ರ ಮಧ್ಯೆ ಆರ್ಗ್ಯುಮೆಂಟಿವ್ ಟರ್ನ್ ಆಗಬಹುದು, ಬಟ್ ಆಮೇಲೆ ಸೊಲ್ಯೂಷನ್ ಅಂತೂ ಸಿಗುತ್ತೆ ಈ ಕನೆಕ್ಷನ್ ಅಲ್ಲಿ ಏನೇನ್ ನಡೆದಿದೆ ಅಂತ. ಓಕೆನಾ, ಮುಖಾಮುಖಿ ಭೇಟಿಯಾದಾಗ ಖಂಡಿತ ಸರಿ ಹೋಗುತ್ತೆ. ಹೋಪ್ ಇಸ್ ದ ಓನ್ಲಿ ಥಿಂಗ್ ಸ್ಟ್ರಾಂಗರ್ ದನ್ ಫಿಯರ್. ಯೂನಿವರ್ಸ್ ಕಡೆಯಿಂದ ಫೈಲ್ 2 ನಿಮ್ಗೆ ಏನು ಯೂನಿವರ್ಸ್ ಕಡೆಯಿಂದ ಮೆಸೇಜ್ ಅಂದ್ರೆ, ಹೋಪ್ ಇಟ್ಕೊಳ್ಳಿ, ಹೋಪ್ ಕಳ್ಕೊಬೇಡಿ, ನಂಬಿಕೆ ಕಳ್ಕೊಬೇಡಿ. ಓಕೆನಾ, ನೀವು ಎದ್ರದಷ್ಟು ಅದು ಯೂನಿವರ್ಸ್ ಅದೇ ಮ್ಯಾನಿಫೆಸ್ಟ್ ಆಗುತ್ತೆ. ನೀವು ಸ್ಟ್ರಾಂಗ್ ಆಗಿರಿ, ನಂಬಿಕೆ ಕಳ್ಕೊಬೇಡಿ, ಖಂಡಿತ ಸರಿ ಹೋಗುತ್ತೆ ಅಂತ ಯೂನಿವರ್ಸ್ ಹೇಳ್ತಿದ್ದಾರೆ. ಈ ಕನೆಕ್ಷನ್ ಖಂಡಿತ ಸರಿ ಹೋಗುತ್ತೆ. ಇಟ್ ಟೇಕ್ಸ್ ಟೈಮ್, ಬಟ್ ನೀವು ನಿಮ್ಮ ಹೋಪ್ಸ್ ಅಥವಾ ನಿಮ್ಮ ನಂಬಿಕೆನ ಕಳ್ಕೊಬೇಡಿ ಅಂತ ಯೂನಿವರ್ಸ್ ಹೇಳ್ತಿದ್ದಾರೆ ಗೈಸ್. ಓಕೆನಾ, ನಿಮ್ ವ್ಯಕ್ತಿ ನಿಮ್ಗೆ ಯಾವ ಸಾಂಗ್ ಡೆಡಿಕೇಟ್ ಮಾಡ್ಬೋದು ನೋಡ್ತೀನಿ. ಸಾಂಗ್ ಫುಲ್ ನೋಡಿ, ನಿಮ್ಗೆ ಅವ್ರ ಕಡೆಯಿಂದ ಮೆಸೇಜಸ್ ಸಿಗುತ್ತೆ. ಓಕೆ, ಕರೆಂಟ್ಲಿ ಯಾವ ಸಾಂಗ್ ಡೆಡಿಕೇಟ್, ಆ ಸಾಂಗ್ ಫುಲ್ ನೋಡಿ ಗೈಸ್. ಓಕೆ, ನೀನೆಂದರೆ ನನಗೆ ಇಷ್ಟ ಕಣೆ, ಓಹೋ ನೀನೆಂದರೆ ನನಗೂ ಅಷ್ಟೇ ಕಣೆ. ಗೈಸ್, ಪ್ರೀತಿ ಇದ್ ಕಡೆ ಜಗಳ ಇರುತ್ತೆ, ಪ್ರೀತಿ ಇದ್ ಕಡೆ ನಂಬಿಕೆ ಹೋಗಿ ಬಂದು ಮಾಡುತ್ತೆ, ಪ್ರೀತಿ ಇದ್ ಕಡೆ ಜಾಸ್ತಿ ಆನ್ ಅಂಡ್ ಆಫ್ ಇರುತ್ತೆ. ಸೊ ಆ ತರ ಪ್ರೀತಿ ಫೈಲ್ 2 ನಾನು ನೋಡ್ತಾ ಇದ್ದೀನಿ. ಅವ್ರಿಗೆ ನಿಮ್ ಮೇಲೆ ತುಂಬಾ ಪ್ರೀತಿ ಇದೆ, ನೀನೆಂದರೆ ನನಗೆ ಇಷ್ಟ ಅಂತ ಹೇಳ್ತಿದ್ದಾರೆ, ನೀವು ಅದೇ ಹೇಳ್ತಾ ಇದ್ದೀರಾ. ಸೊ ಒಂದ್ ಒಳ್ಳೆ ಕಮ್ಯುನಿಕೇಶನ್ ನಿಮ್ಮಿಬ್ರ ಡಿಫ್ರೆನ್ಸ್ ನ ದೂರ ಮಾಡುತ್ತೆ ಅಂತ ನನಗನ್ಸುತ್ತೆ. ಯಾರೇ ಇರ್ಬೋದು ನಿಮ್ಮಿಬ್ರ ಮಧ್ಯ, ಅದೇನು ಮ್ಯಾಟ್ರ್ ಆಗಲ್ಲ, ಅವ್ರಿಗೆ ನೀವು ತುಂಬಾ ಇಂಪಾರ್ಟೆಂಟ್ ಆಗ್ತೀರಾ.
ಓಕೆನಾ. ಅವ್ರು ಯಾರ ಜೊತೆನೆ ಟೈಮ್ ಸ್ಪೆಂಡ್ ಮಾಡ್ತಿರ್ಬೋದು, ನೀವಿಲ್ಲ ಅನ್ನೋ ಕಾರಣಕ್ಕಷ್ಟೇ ನೀವ್ ಅವ್ರ ಲೈಫಿಗೆ ಮತ್ತೆ ಎಂಟ್ರಿ ಕೊಟ್ರೆ ಖಂಡಿತ ಅವ್ರು ಬೇರೆ ಯಾವ ಕಡೆನೂ ನೋಡಲ್ಲ ಅನ್ಕೋತೀನಿ. ಈಗ್ಲೂ ಬೇರೆ ಆಪ್ಷನ್ ಇಲ್ಲ. ಸೊ ಅವ್ರು ಇಲ್ಲಿದ್ದಾರೆ ಫ್ಯಾಮಿಲಿ ಜೊತೆ ಅಷ್ಟೇ, ಅದ್ ಬಿಟ್ರೆ ಇನ್ನೇನು ಇಲ್ಲ ಗೈಸ್. ಈ ಸಾಂಗ್ ಫುಲ್ ನೋಡಿ, ಅವ್ರ ಕಡೆಯಿಂದ ನಿಮ್ಗೆ ಇನ್ನೂ ಮೆಸೇಜಸ್ ಸಿಗುತ್ತೆ. ಓಕೆನಾ ಗೈಸ್, ಥ್ಯಾಂಕ್ ಯು ಫಾರ್ ವಾಚಿಂಗ್. ನಿಮ್ಗೆ ನನ್ನ ವಿಡಿಯೋಸ್ ಸ್ವಲ್ಪ ಆದ್ರೂ ರೆಸನೇಟ್ ಆಗಿದ್ರೆ ಪ್ಲೀಸ್ ಡೂ ಸಬ್ಸ್ಕ್ರೈಬ್. ಪರ್ಸನಲ್ ರೀಡಿಂಗ್ ಕೊಡ್ತಾ ಇದ್ದೀನಿ. ಯಾರ್ಯಾರಿಗೆ ಇಂಟ್ರೆಸ್ಟ್ ಇದೆ ಪರ್ಸನಲ್ ಆಗಿ ರೀಡಿಂಗ್ ತಗೋಬೇಕು ಅಂತ ವಾಟ್ಸಪ್ ಮೀ. ನಂಬರ್ನ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿದ್ದೀನಿ, ವಿಡಿಯೋದಲ್ಲೂ ಡಿಸ್ಪ್ಲೇ ಆಗುತ್ತೆ. ಥ್ಯಾಂಕ್ ಯು ಸೋ ಮಚ್ ಗೈಸ್, ಥ್ಯಾಂಕ್ ಯು ಸೋ ಮಚ್. ಕೃಷ್ಣ ವಂದೇ ಜಗದ್ಗುರು.